ನನ್ಗೆ ಗೊತ್ತಿಲ್ಲ. ನನಗ್ ಕೇಳಿದ್ರು, ನಾನು ಇಲ್ಲ ಕೊಡಲ್ಲ, ನಾವ್ ಈಗ ಮದ್ವೆ ಮಾಡಲ್ಲ, ಅವಳಿನ್ನು ಈಗ 10th ಓದ್ತಾ ಇದ್ದಾಳೆ, ನಮ್ಗೆ ಈಗ ಮದ್ವೆ ಮಾಡೋ ಇದೇನಿಲ್ಲ, ಈ ಯಾವ ವಯಸ್ಸ ಮಗುಗೆ ಇವಾಗ ಮದ್ವೆ ಮಾಡಕ್ಕೆ, ಇನ್ನೂ 1 ವರ್ಷ ಕಾಯ್ತೀವಿ, ಆಮೇಲೆ ಮಾಡ್ಕೊಂತೀವಿ ಅಂತ ಕೇಳಿದ್ರು. ಇಲ್ಲ ಕೊಡಲ್ಲ ಅಂತ ಹೇಳಿದ್ವಿ. ಇಲ್ಲ, ನಾವ್ ಸಂಬಂಧದಲ್ಲೆಲ್ಲ ಕೊಡಲ್ಲ, ನಮ್ಮ ಮಗುನ್ ಚೆನ್ನಾಗಿ ಓದಿಸ್ಬೇಕು, ನಾನು ಮಾಡಲ್ಲ ಅಂತ ಹೇಳಿದ್ದೆ. ಫಸ್ಟ್ PUC ಕಾಲೇಜಿಗೆ ಸೇರ್ಸಿದಾಗ ನನ್ಗೆ ಗೊತ್ತಾಯ್ತು, ಫೋನಲ್ಲಿ ಮಾತಾಡ್ತಾ ಇದ್ಲು. ಆವಾಗ ಬೈದೆ, ಬೇಡಮ್ಮ ಇದೆಲ್ಲ, ನೀನ್ ಇನ್ನ ಚಿಕ್ಕವಳು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಇವರೆಲ್ಲ ಸರಿ ಇಲ್ಲ, ನಾವು ಕಷ್ಟ ಪಡ್ತಾ ಇರೋದ್ ಸಾಕು, ನಾನ್ ಕಟ್ಕೊಂಡು ಅನ್ಭವಿಸ್ತಾ ಇದ್ದೀನಿ. ನಾವ್ ಅಪ್ಪ ಅಮ್ಮ ಅವತ್ತೇ ಹೇಳಿದ್ರು ಇವ್ರಿಗೆ ಬೇಡ ಕೊಡಲ್ಲ ಅಂತ, ನಾನೇ ಹಠ ಮಾಡಿ ಇಲ್ಲ ಅವನ್ನೇ ಆಗ್ತೀನಿ ಅಂತ ನಾನು ಆಗಿ ಈಗ ಅನ್ಭವಿಸ್ತಾ ಇದ್ದೀನಿ, ಸಾಕು ನಾನ್ ಅನ್ಭವಿಸ್ತಾ ಇರೋದೇನೆ, ನಿನ್ನ ಇವ್ರು ಇದಕ್ಕೆ ಕೊಡಲ್ಲ, ನೀನ್ ಚೆನ್ನಾಗ್ ಓದು, ನಿಂಗ್ ಒಳ್ಳೆ ಭವಿಷ್ಯ ಇದೆ ಅಂತ ಮಗಳಿಗೆ ಬೈದಿದ್ದೆ. ಆಮೇಲೆ ಫಸ್ಟ್ PUC ಹೋಗ್ತಾ ಇರುವಾಗ್ಲೇನೆ ಹೋಗಿ ಕಾಲೇಜ್ ಹತ್ರ ಹೋಗಿ ಕರ್ಕೊಂಡು ಹೋಗೋದು, ಗಾಡಿ ಸುತ್ತಾಡ್ಸೋದು, ಚಾಕ್ಲೇಟ್ ಕೊಡ್ಸೋದು, ಅದೆಲ್ಲ ಚೆನ್ನಾಗಿ ಮಾಡ್ಬಿಟ್ಟಿದಾರೆ. ನಮಗ್ ಗೊತ್ತಾಗ್ಲಿಲ್ಲ. ಏನ್ ಕರ್ಕೊಂಡ್ ಹೋಗಿ ಮದ್ವೆ ಆಗೋ ಮೂಮೆಂಟಿಗೆ ಬಂದ್ಬಿಟ್ಟಿದೆ, ಅದುವರೆಗೂ ನಮಗ್ ಗೊತ್ತಿಲ್ಲ. ಊರಲ್ಲೆಲ್ಲ ಗೊತ್ತಾಗ್ಬಿಟ್ಟಿದೆ. ಆದ್ರೆ ಮಗ ಒಂದು ಹೇಳಿದ ಮಾತ್ ಕೇಳಲ್ಲ, ಮರ್ಯಾದೆ ಕೊಡಲ್ಲ, ಕುಡಿಯೋದ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಸಿಗರೇಟ್ ಹೊಡಿಯೋದ್ ಕಲ್ತ್ಕೊಂಡಿದ್ದಾನೆ. 3 ತಿಂಗಳಾಯ್ತು ಮನೆ ಬಿಟ್ಟು ಹೋಗಿ. ಏನ್ ಮಾಡಿದಿರಿ ನೀವು, ಏನ್ ಮಾಡಿದಿರಿ ಅಂತ. ನೀವು ನನ್ಗೋಸ್ಕರ ಏನು ಮಾಡಿಲ್ಲ. ಗಾಡಿ ಕೇಳ್ದ, ಗಾಡಿ ಎಲ್ಲಪ್ಪ ಕೊಡ್ಸ್ಲಿ, ಯಾವ ದುಡ್ಡಿದೆ ಅಂತ ಕೊಡಿಸ್ಲೋ ಅಂದ್ರೆ, ಸಾಲ ಮಾಡಿ ಕೊಡ್ಸು. ಸರ್, ನೀನು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ, ಹಿಂಗಾಗ್ತಾ ಇತ್ತು. ಅದೇ ನೀವು ಮಾತಾಡ್ತಾನೆ ಇರ್ತಾ ಇದ್ರಲ್ವಾ, ಹಂಗೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ, ಸಿಗ್ತಾ ಇರ್ಲಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ ಸರ್ ಇವತ್ತು. ನಿಜವಾಗ್ಲೂ ಒಂಥರ ಉಸಿರಾಡಕ್ ಆಗ್ತಾ ಇಲ್ಲ. ಆಗ್ಲಿ, ಸಮಾಧಾನ, ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಹಾ ಸರ್, ಈಗ ತಾನೇ ಊಟ ಮುಗಿಸಿ ಕಾಲ್ ಟ್ರೈ ಮಾಡೋಣ ಅಂತ ಮಾಡ್ದೆ. ಸರಿ ಹೆಂಗಾಯ್ತು, ತಗೊಂಡ್ಬಿಟ್ರಿ ಸದ್ಯ. ಅಯ್ಯೋ, ತಗೊಂಡ್ಬಿಟ್ರಿ ಸದ್ಯ. ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 8 ತಿಂಗಳಿಂದ ನೋಡ್ತಾ ಇದೀವಿ ಸರ್. ನಾನು ನನ್ ಮಗಳು ಇಬ್ರು ನೋಡ್ತೀವಿ. ಏನ್ ಮಾಡ್ಕೊಂಡಿರೋದವ ನೀವು? ಸರ್, ನಾನು ಅಡಿಗೆ ಕೆಲಸ ಮಾಡ್ತೀನಿ. ಅಡಿಗೆ ಕೆಲಸ. ಮಗಳು ಕಾರ್ಯಕ್ರಮ ಕೇಳ್ತಾರ? ಹೌದು ಸರ್, ಕೇಳ್ತಾಳೆ. 8 ತಿಂಗಳಿಂದ ಅಂದ್ರೆ ಏನವ? ನಾನು ನನ್ ಮಗಳು ಇಬ್ರು ಕೇಳ್ಸ್ಕೊಂತಾ ಇರ್ತೀವಿ. ನನ್ಗೆ ಯಾವ್ದಾದ್ರು ನೋಡಿ ಚೆನ್ನಾಗಿದೆ ಅನ್ಸಿದ್ರೆ ಅವಳಗ್ ಕಳಿಸ್ತೀನಿ. ಶಬಾಷ್. ಅವಳು ಯಾವ್ದಾದ್ರು ನೋಡಿ ಅಮ್ಮ ಇದು ಕೇಳಿಸ್ಕೊ ಅಂತ ನನ್ಗೂ ಕಳಿಸ್ತಾಳೆ. ಓಹೋ, ಮಗಳೇನ್ ಮಾಡ್ತಿರೋದು? ಮಗಳಿಗೆ ಈಗ ಡಿಗ್ರಿ ಜಾಯಿನ್ ಮಾಡ್ಸಿದೀನಿ. ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದಾಳೆ, BCom. ಆಗ್ಲವ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಅಯ್ಯೋ ಹೌದು ಸರ್, ತುಂಬಾ ಇದೆ, ಹೇಳ್ಕೋಬೇಕು ನಿಮ್ ಹತ್ರ ಅಂತಾನೆ ನಾನು ಇದ್ದೆ. ಮಗಳಲ್ಲೇ ಇದ್ದಾರಾ? ಹಾ ಸರ್, ಇದ್ದಾಳೆ. ಅವಳು ಟಿವಿ ನೋಡ್ತಾ ಇದ್ದಾಳೆ, ನಾನು ಒಳಗಡೆ ಬಂದೆ ರೂಮಲ್ಲಿ. ಆಯ್ತು, ಸಂತೋಷ. ಹೇಳವ, ಏನ್ ವಿಚಾರ? ಎಷ್ಟು ವಯಸ್ಸು ನಿಮ್ಗೀಗ? ಎಷ್ಟು ವಯಸ್ಸು? ನನಗೀಗ 40 ವರ್ಷ ಸರ್. 40 ವರ್ಷ. ಹೇಳ್ತಾಯಿ. ಹೇಳ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ 4 ಜನ ಮಕ್ಳು. ನಾವು 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಹುಡ್ಗ. ದೊಡ್ಡವರು, ದೊಡ್ಡ ಅಕ್ಕಂಗೆ ಮದ್ವೆ ಆಗಿಲ್ಲ, ಅವರು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಇದಾರೆ. ಎರಡನೇ ಅಕ್ಕಂಗೆ ಮದ್ವೆ ಆಯ್ತು. ನಾನಾಗ 5ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೆ. ಅಪ್ಪ ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮ್ಯಾನ್, ತುಂಬಾ ಕುಡಿತಾ ಇದ್ರು ಅಪ್ಪ. ಅಮ್ಮ ಒಬ್ರೆ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು. ಅಕ್ಕಂಗೆ 16 ವರ್ಷಕ್ಕೆ ಮದ್ವೆ ಮಾಡಿದ್ರು, ಏನೋ ಒಳ್ಳೆ ಸಂಬಂಧ ಬಂತು ಅಂದ್ಬಿಟ್ಟು ಅಕ್ಕಂಗೆ, ನಮ್ಮ ಅಕ್ಕನ್ಗೆ, 2ನೇ ಅಕ್ಕನ್ಗೆ ಮದ್ವೆ ಮಾಡಿದ್ರು. ದೊಡ್ಡವ್ರ ಹ್ಯಾಂಡಿಕ್ಯಾಪ್ಟ್ ಇದಾರೆ, ಅವ್ರಿಗೆ ಮದ್ವೆ ಆಗಿಲ್ಲ, ಮಾಡ್ಕೊಳಲ್ಲ ನಾನು ಅಂದ್ಬಿಟ್ಲು. ಚೆನ್ನಾಗಿರೋರ್ಗೆ ಬಾಳಿಲ್ಲ ಈ ಕಾಲದಲ್ಲಿ, ನಾನ್ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಲು ಅವಳು. ಹಂಗಾಗಿ ಅವಳು ಮದ್ವೆನೆ ಮಾಡ್ಕೊಂಡಿಲ್ಲ, ಈಗ್ಲೂ ಇದ್ದಾಳೆ ಹಂಗೇನೆ. 2ನೇ ಅಕ್ಕನ್ಗೆ ಮದ್ವೆ ಮಾಡಿದ್ರು, ಸಾಲ ಮಾಡಿ ಮದ್ವೆ ಮಾಡಿ ನನ್ಗೆ ಸ್ಕೂಲ್ ಬಿಡ್ಸ್ಬಿಟ್ರು ಸರ್. 5ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೆ, ಸ್ಕೂಲ್ ಬಿಡ್ಸಿ ಕೆಲ್ಸಕ್ ಹಾಕಿದ್ರು. ಅಪ್ಪ ಅಮ್ಮನ ಜೊತೆನೆ ಕೆಲ್ಸಕ್ ಹೋಗ್ತಾ ಇದ್ದೆ, ಗಿಡಗಳಿಗೆ ನೀರ್ ಹಾಕೋದು, ಅದು ಇದು ಕಿದ್ ಕೆಲ್ಸ, ಸಿಮೆಂಟ್ ಕೆಲ್ಸ, ಗಾರೆ ಕೆಲ್ಸ, ಎಲ್ಲಾ ಕೆಲ್ಸನೂ ಮಾಡ್ಸಿದ್ರು ಸರ್. 2 ವರ್ಷ ಅಪ್ಪ ಅಮ್ಮನ ಜೊತೆ ಕೆಲ್ಸ ಮಾಡಿದ್ಮೇಲೆ ಅಮ್ಮ ಒಂದು ಮನೆ ಕೆಲ್ಸಕ್ಕೆ ಸೇರ್ಕೊಂಡ್ರು.
ಒಂದ್ ಕಡೆ ನಮ್ಮೂರಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಬ್ರಾಹ್ಮಣರೊಬ್ರು ಇದ್ರು ಒಂದ್ ಫಾರಂ ಅಲ್ಲಿ. ಅಲ್ಲಿ ಅಮ್ಮ ಹೋಗಿ ಕೆಲ್ಸಕ್ ಸೇರ್ಕೊಂಡ್ರು. ಓಕೆ. ಅಮ್ಮ ಕೆಲ್ಸಕ್ ಸೇರ್ಕೊಂಡ್ಮೇಲೆ ನನ್ನನ್ನು ಅಲ್ಲಿಗೆನೆ ಕೆಲ್ಸಕ್ ಕರ್ಕೊಂಡು ಹೋದ್ರು. ಹ್ಮ್ ಅಲ್ಲೇ ಒಂದ್ 6 ವರ್ಷ ಕೆಲ್ಸ ಮಾಡಿದ್ವಿ. ಅವ್ರು ಪಾಪ ತುಂಬಾ ಒಳ್ಳೆಯವ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಹ್ಮ್ 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 ಅಪ್ಪನ್ಗೆ ಏನ್ ಮಾಡಿದ್ರು ಕುಡಿಯೋದ್ ಮಾತ್ರ ಬಿಡ್ಸಕ್ಕೆ ಆಗಿಲ್ಲ. ಹ್ಮ್ ಅವರು ತುಂಬಾ ಹೇಳ್ತಾ ಇದ್ರು ನಮ್ ಮೇಡಮ್ ಅವರು, ಯಾಕ್ರಮ್ಮ ಹೆಂಗ್ ಕುಡಿತೀಯ, ಕುಡಿಬಾರ್ದಿಂಗೆಲ್ಲ, 3 ಜನ ಹೆಣ್ಮಕ್ಳವ್ರೆ, ಯಾಕ ತುಂಬಾ ತೊಂದ್ರೆ ಕೊಡ್ತೀಯ ನೀನು ಅಂತ ಅಂದ್ರೆ ಕುಡ್ದು ಸುಮ್ನೆ ಇರ್ತಾ ಇರ್ಲಿಲ್ಲ ಸರ್. ತುಂಬಾ ಹೊಡಿತಾ ಇದ್ರು ನಮ್ಮ ಅಮ್ಮನ್ಗೆ. ಹ್ಮ್ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ಅದು ಹೇಳಲಿಕ್ಕೆ ಆಗಲ್ಲ. ಸ್ನಾನ ಮಾಡುವಾಗ ಬರೀ ಮೈಯಲ್ಲೆಲ್ಲ ಹೊಡೆದಿದ್ದಾರೆ ನಮ್ಮಪ್ಪ ನಮ್ಮ ಅಮ್ಮನ್ಗೆ. ಹ್ಮ್ ಅಂದ್ರೆ ನಮ್ಮಮ್ಮ ಏನು ತಪ್ಪು ಮಾಡ್ತಾ ಇರ್ಲಿಲ್ಲ, ಹ್ಮ್ ಅವ್ರಿಗೆ ಏನು ಕೇಳ್ಬಾರ್ದಾಗಿತ್ತು ಯಾಕೆ ಕುಡಿತೀಯ ಅಂತ. ಸುಮ್ನೆ ಇಲ್ಲಿ ಕಾರಣಗಳಿಗೆಲ್ಲ ಕುಡ್ದು ಗಲಾಟೆ ಮಾಡ್ತಾ ಇರೋರು ಮನೇಲೆಲ್ಲ. ಹ್ಮ್ ಆತರ ಹೆಂಗೋ ಕಷ್ಟಪಟ್ಟು ಅಮ್ಮ ಬೆಳೆಸಿ ದೊಡ್ಡವ್ರನ್ನ ಮಾಡಿದ್ರು. ನಾನು ಕೆಲ್ಸ ಮಾಡ್ಕೊಂಡು ಒಂದಷ್ಟು ದುಡ್ಡೆಲ್ಲ ಸೇವ್ ಮಾಡಿ ಇಟ್ಕೊಂಡು ನನ್ಗೂ ಮದ್ವೆ ಮಾಡ್ಬೇಕು ಅಂತ ನಂಗೆ 18 ವರ್ಷಕ್ಕೆ ಹ್ಮ್ ಮದ್ವೆ ಮಾಡಕ್ಕೆ ನೋಡ್ತಾ ಇದ್ರು. ಆಗ ಒಬ್ರು ಬಂದ್ರು ನಮ್ಮ ಮನೆಗೆ. ಹ್ಮ್ ಒಂದು 6 months ಬರೋರು ಸರ್. ನೋಡಿದ್ರು, ನಮ್ಮ ಮನೇಲಿ ಒಪ್ಕೊಂಡ್ರೆ ನಾನು ಹಾಕ್ತೀನಿ ಅಂತ ಹೇಳಿದ್ದೆ. ನಮ್ಮ ಮನೆಯವ್ರಿಗೂ ಇಷ್ಟ ಆಗಿತ್ತು. ಅಂದ್ರೆ ಅವರು ಸ್ವಲ್ಪ ಕ್ಯಾಸ್ಟ್ ಅಲ್ಲಿ ನಮ್ಕಿಂತ, ನಮ್ದೇ ಒಂದೇ ಕ್ಯಾಸ್ಟ್. ಅಲ್ಲ, ಮನೆಗ್ ಬಂದ್ರು ಅಂದ್ರೆ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಹೆಣ್ ಕೇಳಕ್ ಬಂದ್ರೆ ಏನಕ್ಕೆ? ಹೌದು, ಇಲ್ಲಿ ಹೆಣ್ ಕೇಳಕ್ಕಂತಾನೆ ಯಾರ್ದೋ ಒಬ್ರು ಲೇಡಿ ಕರ್ಕೊಂಡ್ ಬಂದ್ರು. ಯಾರತ್ರನೂ ಹೇಳಿದ್ರಂತೆ ಒಂದ್ ಹುಡ್ಗಿ ತೋರ್ಸ್ರಿ ಅಂತ. ಹ್ಮ್ ಇನ್ನೊಬ್ರು ಹೆಂಗಸ್ರು ನಮ್ ಮನೆಗೆ ಕರ್ಕೊಂಡ್ ಬಂದ್ರು, ಹುಡುಗಿ ಇದೆ ನೋಡಿ ಅಂತ. ಅವ್ರು ಬಂದು ನೋಡಿ ಒಪ್ಕೊಂಡ್ರು ನಮ್ಮ ಯಜಮಾನ್ರು. ಹ್ಮ್ ಸರಿ ಅಂದ್ಬಿಟ್ಟು ಹೋದ್ರು. ಮತ್ತೆ ಅವ್ರ ಅಮ್ಮ ಅಪ್ಪನ್ನ ಕರ್ಕೊಂಡ್ ಬರಕ್ಕೆ ಒಂದು 6 ತಿಂಗಳಾಯ್ತು ಸರ್. ಏನು ಅವ್ರದ್ದು ಏನೇನೋ ತೊಂದ್ರೆ ಹೇಳ್ತಾ ಇದ್ರು. ನಮ್ಮಪ್ಪ ಇಲ್ಲ, ಅಮ್ಮ ಒಬ್ರೇ ಇದಾರೆ, ಬರ್ತಾರೆ ಅನ್ಕೊಂಡು 6 ತಿಂಗಳು ಮಾಡಿದ್ರು. 6 ತಿಂಗಳಲ್ಲಿ ಇವ್ರು ಬರ್ತಾ ಇರೋರು ಅವಾಗ ನಮ್ಮ ಯಜಮಾನ್ರು. ಅಂದ್ರೆ ನಾನು ಮಾತಾಡ್ಸ್ತಾ ಇರ್ಲಿಲ್ಲ. ಬಂದ್ರೆ ನಮ್ಮ ಅಪ್ಪ ಅಮ್ಮ ಕಾಫಿ ಕೊಡು, ಊಟ ಕೊಡು ಅಂತ ಹೇಳ್ತಾ ಇದ್ರು, ಕೊಡ್ತಾ ಇದ್ದೆ. ಅಂದ್ರೆ ಅಂತದೇನು ಅಂದ್ರೆ ಮದುವೆ ಮಾಡ್ಕೊಳ್ಳೋ ಖಾತ್ರಿ ಇಲ್ದೆ ಹೋದ್ರು ಅವ್ರು ಬರ್ತಿದ್ರ? ಬರ್ತಾ ಇದ್ರು. ನಮ್ಮ ಊರ ಹತ್ರನೇ ಅವ್ರು ಕೆಲ್ಸ ಮಾಡ್ತಾ ಇದ್ರು. ಆತರ ಆ ಕಡೆ ಹೋಗ್ಬೇಕಾದ್ರೆ ದಾರಿಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಮಾತಾಡ್ಸ್ಕೊಂಡು. ದಾರಿಲಿ ಏನಾದ್ರು ಕಾಣಿಸಿದ್ರೆ ನಮ್ಮ ಅಪ್ಪಂಗೋ ಅಮ್ಮನ್ಗೋ ಕರಿತಾ ಇದ್ರು, ಬಾಪ ಮನೆಗೆ ಅಂತ. ಅವ್ರು ಬಂದು ಕಾಫಿ ಕುಡ್ದು ತಿಂಡಿ ತಿಂದು ಹೋಗ್ತಾ ಇದ್ರು. 6 ತಿಂಗಳಾಯ್ತು. ಆಮೇಲೆ ಅವ್ರ ಮನೆ ಕಡೆ ಬಂದ್ರು. ಅವ್ರ ಅಮ್ಮ, ಅವ್ರ ಅಕ್ಕ ತಂಗಿ, ಅವ್ರ ಅಣ್ಣ ಎಲ್ರು ಬಂದ್ರು. ನಮ್ದು ಕ್ಯಾಸ್ಟ್ ಬೇರೆ ಇದ್ದಿದ್ರಿಂದ ಬೇಡ ನಮ್ಗೆ, ಕ್ಯಾಸ್ಟ್ ಒಂದೇ, ಅದ್ರಲ್ಲಿ ಒಳಗಡೆ ಏನೇನೋ ಇರುತ್ತಲ್ಲ ಆತರ, ಇಲ್ಲ ನಮ್ಗೂ ಅವ್ರಿಗೂ ಬೇರೆ ಅಲ್ಲ, ತಿನ್ನೋದು ಉಣ್ಣೋದು ಇದೆ, ಕೊಡೋದ್ ತಗೊಳೋದಿಲ್ಲ, ನಮ್ ಬೇಡ, ಆ ಹುಡ್ಗಿ ಬೇಡ, ಬೇರೆ ಯಾರನ್ನಾದ್ರೂ ಮಾಡ್ಕೊ ಅಂತ ಅವ್ರು ಹೇಳಿದ್ರಂತೆ. ಆಮೇಲೆ ಇಲ್ಲ, ನಾನಾದ್ರೆ ಆ ಹುಡುಗಿನೇ ಹಾಕ್ತೀನಿ, ಈ ತರ ಓಡಾಡಿದೀನಿ ಅವ್ರ ಮನೆಗೆ, ಜನ ನೋಡಿದವ್ರು ಏನ್ ಅನ್ಕೊಂತಾರೆ, ಆದ್ರೆ ನಾನು ಆ ಹುಡುಗಿನೇ ಹಾಕ್ತೀನಿ ಅಂತ ಅವರು ಹೇಳಿದ್ರು. ಆಮೇಲೆ ನಮ್ಮ ಮನೇಲಿ ಊರು ಹೋಗಿ ನೋಡ್ಕೊಂಡ್ ಬಂದು ನಮ್ಮ ಅಪ್ಪ ಅಮ್ಮನ್ಗೆ ಇಷ್ಟ ಆಗಿರ್ಲಿಲ್ಲ. ಏನು ಇಲ್ಲ ಅಲ್ಲಿ, ಮನೆ ಇಲ್ಲ, ಸ್ವಲ್ಪನೇ ಮನೆ ಇದೆ, ಬೇಡ, ದೂರ ಬೇರೆ ಅಂತ ಇವ್ರು ಬೇಡ ಅನ್ಬಿಟ್ರು. ಅವರು ಎಂಗೇಜ್ಮೆಂಟ್ ಅಂತ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಮತ್ತೆ ಮಾರನೇ ದಿವ್ಸ ನಾನ್ ಕೆಲ್ಸ ಮಾಡಿದ ಹತ್ರ ಬಂದು ಇವ್ರು ಮಾತಾಡ್ಸಿದ್ರು ನಮ್ಮ ಯಜಮಾನ್ರು. ಇಲ್ಲ, ನೀನೇನೆ ಮದ್ವೆ ಆಗ್ತೀನಿ, ನೀನ್ ಇಷ್ಟಪಟ್ರೆ ನಾನ್ ಕರ್ಕೊಂಡೋಗಿ ಮದ್ವೆ ಆಗ್ತೀನಿ ನಿನ್ನ, ಏನ್ ಹೇಳ್ತೀಯ ಅಂತ. ಅವಾಗ ಇಲ್ಲ, ನಮ್ಮ ಅಪ್ಪ ಅಮ್ಮ ಒಪ್ಕೊಂಡು ಕೊಟ್ಟು ಮಾಡಿದ್ರೆ ನಾನು ಆಗ್ತೀನಿ, ಇಲ್ಲಾಂದ್ರೆ ನಾನು ಆಗಲ್ಲ ಅಂತ ಹೇಳ್ದೆ. ಆಮೇಲೆ ದಾರಿಲಿ ಇಬ್ರು ನೋಡ್ಕೊಂಡ್ ಬರ್ತಾ ಇದ್ವಿ. ನಾನ್ ಕೆಲ್ಸ ಬಿಡೋ ಟೈಮ್ಗೆ ಅವ್ರು ಬಂದಿದ್ರು. ನಮ್ಮಪ್ಪ ಕರ್ಕೊಂಡ್ ಬಂದ್ರು ಮನೆಗೆ, ಬಾಪ ಏನ್ ದಾರಿಲಿ ನೋಡ್ಕೊಂಡ್ ಹೋಗ್ತಾ ಇದಾರೆ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂತಾರೆ ಅನ್ಬಿಟ್ಟು ನಮ್ಮಪ್ಪ ಕರ್ಕೊಂಡ್ ಬಂದ್ರು ಮನೆಗೆ. ಕರ್ಕೊಂಡ್ ಬಂದು ಆಮೇಲೆ ಸರಿ ಆಯ್ತು, ಕೊಟ್ಟು ಮಾಡ್ತೀವಿ, ಇಲ್ಲೇ ಇರೋದಾದ್ರೆ ಮಾಡ್ತೀವಿ, ನಾವ್ ಅಷ್ಟು ದೂರ ಕೊಡಲ್ಲ ಅಂತ ಹೇಳಿದ್ರು. ನೀನ್ ಇಲ್ಲೇ ಇರೋ, ನಾನ್ ನಿಮಗ್ ಮನೆ ಕಟ್ಕೊಡ್ತೀವಿ, ಇಲ್ಲೇ ಇದ್ರೆ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಇವ್ರು ಒಪ್ಕೊಂಡು ಆ ಕ್ಷಣಕ್ಕೆ ಮದುವೆ ಮಾಡ್ಕೊಬೇಕಿತ್ತು, ಅದಕ್ಕೆ ಅಂತ ಒಪ್ಕೊಂಡ್ರು. ಅದಾದ್ಮೇಲೆ ಮದ್ವೆನೂ ಆಯ್ತು ಸರ್. ಅಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ಕಡೆ ಯಾರು ಬಂದಿಲ್ಲ?
ಬಂದಿದ್ರು, ಎಲ್ರು ಬಂದ್ರು. ಅವರು ಒಪ್ಸಿದ್ರು, ಇಲ್ಲ ನಾನು ಆ ಹುಡುಗಿನೇ ಹಾಕ್ತೀನಿ ಅಂತ. ಅಪ್ಪ ಇರ್ಲಿಲ್ಲ, ಅವ್ರಮ್ಮ, ಅಕ್ಕ, ತಂಗಿ, ಒಬ್ರ ಅಣ್ಣ, ಅವ್ರ 4 ಜನ, 2 ಹೆಣ್ಮಕ್ಳು 2 ಗಂಡ್ಮಕ್ಳು. ಅಣ್ಣನ್ಗೆ ಆಗ್ಲೇ ಮದ್ವೆ ಆಗಿತ್ತು, ತಂಗಿ ಅಕ್ಕನ್ಗೂ ಮದ್ವೆ ಆಗಿತ್ತು. ಇವ್ರೊಬ್ರೆ ಲಾಸ್ಟ್ ಅವ್ರ ಇದ್ದಿದ್ದು. ಮದ್ವೆ ಮಾಡೋರು ನಮ್ಮ ಅಪ್ಪ ಅಮ್ಮ ಮನೆ ಹತ್ರನೇ ಮದ್ವೆ ಮಾಡೋದ್ ಕೊಟ್ರು ಚೆನ್ನಾಗೇನೆ. ವರದಕ್ಷಿಣೆ ಕೊಡ್ರಿ ಅದು ಇದು ಅಂತ ಒಂದ್ಸರಿ ಜಗಳ ಆಗಿ ನಿಂತೋಗಿತ್ತು. ಆಮೇಲೆ ನಾವು ಮೊದಲನೇವ್ರಿಗೆ ಏನ್ ಕೊಟ್ಟಿದೀವೋ ಅದನ್ನೇ ಕೊಡೋದು, ನಾವು ಮನೆ ಹತ್ರ ಮದ್ವೆ ಮಾಡ್ಕೊಡ್ತೀವಿ, ಇಲ್ಲೇ ಇಟ್ಕೊಂಡು ನಾವು ಮನೆ ಕಟ್ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಇವ್ರು. ಸರಿ ಅಂತ ಮದ್ವೆನೂ ಆಯ್ತು. ಅಲ್ಲೇ ಇದ್ವಿ ಸರ್, ನಾವು 5 ವರ್ಷ ಅಲ್ಲೇ ಇದ್ವಿ. ಫಸ್ಟ್ ಮದ್ವೆ ಆದಾಗ ಮೊದಲನೇ ಮಗ ಹುಟ್ಟದ, ಗಂಡ್ ಮಗು ಹುಟ್ಟದ. ಆಮೇಲೆ 1 ವಾರ ಬಾಣಂತಿ, ನಾನು 10 ದಿನ ಬಾಣಂತಿ ಆಗಿದೆ. ಆಗ ನಮ್ಮ ಯಜಮಾನ್ರು ಏನೋ ಮಾತಿಗೆ ಹೊಡೆದು ಬಿಟ್ರು, ನನ್ಗೆ ತಲೆಗೆ ಹೊಡೆದು ಬಿಟ್ರು, ತಲೆ ಸುತ್ತದಂಗೆ ಬಿದ್ದೋದೆ ನಾನು. ಆಗ ನಮ್ಮಮ್ಮ ಬೈದ್ ಬಿಟ್ರು, ಹಿಂಗೆ ಅಷ್ಟು ಗೊತ್ತಾಗಲ್ಲ, ಏನ್ ಮನುಷ್ಯನ ನೀನು, ಏನು ಇಷ್ಟು ಮಗು ಬಾಣಂತಿಗೆ ಹೊಡಿತಾ ಇದೆಯಲ್ಲ ನೀನು. ನಿಮ್ಮೂರಲ್ಲಿ ಉಳ್ಕೊಂಡ್ರು? ಹೌದು, ಅಲ್ಲೇ ಇದ್ವಿ ನಾವು. ಮನೆ ಕಟ್ಕೊಟ್ಟಿದ್ರ? ಇನ್ನು ಕಟ್ಟಿರ್ಲಿಲ್ಲ ಅವಾಗ. ನಿಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ರಿ? ಅಪ್ಪ ಅಮ್ಮನ ಜೊತೆಗೇನೆ ಇದ್ವಿ. ನಿಮ್ಗೆ ಹೊಡೆದಿದ್ ಏನ್ ಕಾರಣಕ್ಕೆ? ಹಿಂಗೆ ಏನೋ ಕೆಲ್ಸಕ್ಕೆ ಹೋಗಿ ಲೇಟ್ ಆಗಿ ಬಂದ್ರು. ಏನಕ್ ಲೇಟ್ ಆಗಿ ಬರ್ತೀಯಾ ಅಂತ ಕೇಳಿದ್ದಕ್ಕೆ ನಮ್ಮಪ್ಪ ಆಟೋ ತೆಗೆದುಕೊಟ್ಟಿದ್ರು, ಆಟೋ ಓಡಿಸ್ಕೊಂಡಿರು ಅಂತ. ಆಟೋ ಇಂದ ಲೇಟ್ ಆಗಿ ಬಂದಿದ್ದಕ್ಕೆ ಕೇಳಿದೆ ನಾನು, ಏನ್ ಇಷ್ಟೊತ್ತಿಗೆಲ್ಲ ಬರ್ತೀಯಾ ಅಂತ. ಅದಕ್ಕೆ ಹೊಡೆದ್ರು. ಆಗ ಅಮ್ಮ ಬೈದಿದ್ದಕ್ಕೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ನಾನ್ ಇರಲ್ಲ, ಅತ್ತೆ ಮನೇಲಿದ್ರೆ ಹಂಗೆ ಮರ್ಯಾದೆ ಇರಲ್ಲ, ಕೇಳ್ವಾಗ ನೋಡ್ತಾರೆ, ನಮ್ಮನೇಲಿ ನಾವಿದ್ರೇನೆ ನಮ್ ಮರ್ಯಾದೆ ಅಂದ್ಬಿಟ್ಟು ಹೋಗ್ಬಿಟ್ರು. 1 ವರ್ಷ ಬರ್ಲಿಲ್ಲ ಸರ್. 1 ವರ್ಷ ಮಗುಗಾದಾಗ 1 ವರ್ಷ ಆದ್ಮೇಲೆ ಅವ್ರ ಅಕ್ಕನ ಕರ್ಕೊಂಡು ಬಂದ್ರು. ಆಯ್ತು, ಏನೋ ಆಗಿದ್ದಾಗೋಯ್ತು, ಸಣ್ಣ ಪುಟ್ಟ ಜಗಳ ಬರ್ತವೆ, ಅದನ್ನೇ ದೊಡ್ಡದ್ ಮಾಡ್ಕೊಂಬಾರ್ದಮ್ಮ ಅಂತೆಲ್ಲ ಬುದ್ಧಿ ಹೇಳಿ, ಆಯ್ತು ಇಲ್ಲೇ ಇರ್ತಾನೆ ಅಂತ ಎಲ್ಲ ಹೇಳಿ ಮಾಡಿದ್ರು. ಸರಿ ಒಂದಾದ್ವಿ, ಮತ್ತೆ ಇದ್ರು ಅಲ್ಲೇನೆ. 3 ವರ್ಷ ಆದ್ಮೇಲೆ ಅಪ್ಪ ಅಮ್ಮ ಮನೇನು ಕಟ್ಟಿದ್ರು. ನಮ್ಗೋಸ್ಕರ ಒಂದ್ ಬೇರೆ ಮನೆನೇ ಕಟ್ಟಿದ್ರು. ಮನೆ ಕಟ್ಟುವಾಗ ಆ ಮನೆ ನಮ್ಮ ಹೆಸರಿಗೆ ಬರ್ಲಿಲ್ಲ, ನಂದು ನಮ್ಮ ಯಜಮಾನ್ರ ಹೆಸರಿಗೆ. ಆ ಮನೆ ಕಟ್ಟುವಾಗ ಅದು ಕುದುರ್ಲಿಲ್ಲ, ಪಾಯ ಕೇಳ್ತಾರಲ್ಲ ಯಾರ ಹೆಸರಲ್ಲಿ ಅಂತ. ಆವಾಗ ಆ ಮನೆ ನಮ್ಮ ಹೆಸರಿಗೆ ಬರ್ಲಿಲ್ಲ, ನಮ್ಮ ಅಪ್ಪ ಅಮ್ಮನ ಹೆಸರಿಗೆನೆ ಆಯ್ತು. ಮನೆ ಕಟ್ಟುವಾಗ ಪೂಜೆಗೂನು ನಮ್ಮ ಅಪ್ಪ ಅಮ್ಮನೆ ಕೂತ್ಕೊಂಡ್ರು. ಅವಾಗ ನಮ್ಮ ಯಜಮಾನ್ರಿಗೆ ಏನೋ ಮನ್ಸ್ ಕೆಟ್ಟೋಯ್ತು, ಇದು ಇವ್ರು ನಮ್ಗೋಸ್ಕರ ಕಟ್ಟಿಲ್ಲ, ಅವ್ರಿಗೋಸ್ಕರ ಕಟ್ಕೊಂಡವ್ರೆ ಅಂದ್ಬಿಟ್ಟು, ನಾನು ಇಲ್ಲಿರಲ್ಲ, ನಿಂಗೆ ಇಷ್ಟ ಇದ್ರೆ ಬಾ, ಇಲ್ಲ ಅಂದ್ರೆ ಇರು, ನಿನ್ ಇಷ್ಟ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನಮ್ಗೆ 2 ಮಕ್ಳಾಗಿತ್ತು ಸರ್, 1 ಹೆಣ್ಣು 1 ಗಂಡು, 2 ಮಕ್ಳಾಗಿದ್ವು. ಆಗ ನಾನು ತುಂಬಾ ಯೋಚನೆ ಮಾಡಿ, ಇಲ್ಲ ಸರಿ ನಾನು ಹೋಗ್ಬಿಡ್ಬೇಕು, ಇಲ್ಲಿ ಅವ್ನು ಹೋದ್ಮೇಲೆ ನಾವ್ ಇಲ್ಲಿದ್ರೆ ಮರ್ಯಾದೆ ಇರಲ್ಲ, ಗಂಡ ಎಲ್ಲಿರ್ತಾನೋ ನಾನು ಅಲ್ಲೇ ಇರ್ಬೇಕು ಅಂದ್ಬಿಟ್ಟು ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು, ಕಷ್ಟನೋ ಸುಖನೋ ನಾವ್ ಹೋಗಿ ಅಲ್ಲೇ ಇರ್ತೀವಿ, ನಮ್ಗೇನು ಬೇಡ, ನಮ್ ಮನೆಗೂ ಬೇಡ, ಏನು ಬೇಡ, ನನ್ ಗಂಡನೇ ಬೇಕು ಅಂತ ಹೋಗ್ಬಿಟ್ಟೆ ಸರ್. ಗಂಡನ ಜೊತೆಗೇನೆ ಹೋದೆ. ಅವ್ರು ಹೋಗಿ 1 ತಿಂಗಳಾದ್ಮೇಲೆ ನಾನು ನನ್ ಮಕ್ಕಳನ್ನ ಕರ್ಕೊಂಡು ಹೋದೆ ಊರಿಗೆ. ಇದ್ವಿ ಅಲ್ಲೇ ಸ್ವಲ್ಪ ದಿವ್ಸ. ಅಲ್ಲಿ ಮನೆ ತುಂಬಾ ಚಿಕ್ಕದು. ಇಲ್ಲಿ ಮೊದ್ಲೇ ನಮ್ ಬಾವ ನಮ್ಮ ಅಕ್ಕ ಅವ್ರು ಇದ್ರು. ಅವ್ರ ಮನೆಗೆ ಹೋದ್ರೆ ಅಥವಾ ಸಪರೇಟ್ ಬಾಡಿಗೆ ಮನೆ ಮಾಡಿ? ಇಲ್ಲ ಅವ್ರದ್ ಮನೇಲೆ ಹೋದ್ವಿ, ಜೊತೆಗೆ ಇದ್ವಿ ಎಲ್ರುನು. ನಮ್ ಬಾವ ಅವ್ರ ಹೆಂಡತಿ, ನಮ್ಮ ಅತ್ತೆ, ನಾವು ಎಲ್ರು ಒಟ್ಟಿಗೆ ಇದ್ವಿ. ಆಗ ನಮ್ಮ ಅತ್ತೆ ಅವ್ರು ಹುಟ್ಟಿದ ಮನೇಲಿ ಒಂದ್ ಕಡೆ ಅವ್ರಿಗೆ ಸೈಟ್ ಕೊಟ್ಟಿದ್ರು. ಅಲ್ಲಿ ಒಂದ್ ಚಿಕ್ಕದ್ ಮನೇನೂ ಇತ್ತು. ಇಲ್ಲಿ ಜಾಗ ಸಾಕಾಗಲ್ಲ ನಿಮ್ಗೂ ಅವ್ರಿಗೂ ಇಬ್ರಿಗೂನು, ನೀವ್ ಹೋಗಿ ಅಲ್ಲಿರ್ರಿ, ಅಲ್ಲಿ ಹಿಂಗೂ ಒಂದ್ ಸೈಟ್ ಇದೆಯಲ್ಲ, ಮನೆ ಇದೆ, ನೀವ್ ಹೋಗಿ ಅಲ್ಲೇ ಇರ್ರಿ, ಇಬ್ರಿಗೂ ಇಲ್ಲಿ ಸಾಕಾಗಲ್ಲ, ಚೆನ್ನಾಗಿರುವಾಗ್ಲೇನೆ ದೂರನೇ ಇರ್ರಿ ಅಂತ ಹೇಳಿದ್ರು. ಸರಿ, ಆಮೇಲೆ ನಾವು ಇಲ್ಲಿಗೆ ಬಂದ್ಬಿಟ್ವಿ. ಇಲ್ಲಿಗೆ ಬಂದ್ಮೇಲೆ ನಮ್ಮ ಯಜಮಾನ್ರು ಸ್ವಲ್ಪ ಕುಡಿಯೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಮ್ಮ ಅತ್ತೆ ಎಲ್ಲ ಅಲ್ಲೇ ಇದ್ರು, ನಾನು ನಮ್ಮ ಯಜಮಾನ್ರು 2 ಮಕ್ಳು ಮಾತ್ರ ಇಲ್ಲೇ ಇದ್ವಿ. ಒಬ್ಬರು ಸಂಪಾದನೆ ಮಾಡ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ಏನ್ ಮಾಡೋದು ಅನ್ಕೊಂಡು ನಾನು ಬಟ್ಟೆ ಹೊಲಿಯೋದು ಮಾಡ್ಕೊಂಡೆ ಸರ್. ನನ್ ಮಗು ಚಿಕ್ಕದಿರುವಾಗ್ಲೇ, ನಮ್ಮ ಅಮ್ಮನ ಮನೇಲಿ ಇರುವಾಗ್ಲೇ ನಾನು ಟೈಲರಿಂಗ್ ಕಲ್ತ್ಕೊಂಡಿದ್ದೆ. ಏನೋ ಒಂದಕ್ಕಾಗತ್ತೆ ಜೀವನ ಮುಂದಕ್ಕೆ ಅಂತ.
ಇಲ್ಲಿ ಒಂದ್ ಮಿಷಿನ್ ತಗೊಂಡು ಬಟ್ಟೆ ಹೊಲಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಮನೆಯವರು ಕೂಲಿ ಕೆಲ್ಸಕ್ಕೆ ಹೋಗೋರು, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಫ್ಯಾಕ್ಟ್ರಿಗಳ ಕೆಲ್ಸಕ್ಕೆ ಹೋಗೋರು. ಮಕ್ಕಳನ್ನ ಓದಿಸ್ಬೇಕಲ್ಲ, ಒಬ್ಬರು ಸಂಪಾದನೆ ಮಾಡಿದ್ರೆ ಆಗಲ್ಲ ಅಂತ ಬಟ್ಟೆ ಹೊಲಿಯಕ್ ಶುರು ಮಾಡಿದೆ. ಸ್ವಲ್ಪ ದಿವಸ ಹೊಲ್ದೆ, ನಂಗೆ ಅಡ್ಜಸ್ಟ್ ಆಗಿಲ್ಲ ಬಟ್ಟೆ ಹೊಲಿಯೋದು. ಹೀಟು ತುಂಬಾ ಆಗಿ ಹುಷಾರಿಲ್ದೆ ಆಯ್ತು. ಆವಾಗ ಆ ಕೆಲ್ಸನೂ ಬಿಟ್ಬಿಟ್ಟೆ, ನನ್ ಕೈಲಿ ಆಗಲ್ಲ ಅಂತ. ಆಮೇಲೆ ಯಾರೋ ಒಬ್ರು ಮನೆ ಕೆಲ್ಸಗಳಿಗೆ ಹೋಗೋರು, ನಮ್ಮೂರಿಂದ 25 ಕಿಲೋಮೀಟರ್ ದೂರ ಬೆಂಗಳೂರು. ಮನೆ ಕೆಲ್ಸಗಳಿಗೆ ಹೋಗ್ಬಿಡೋಣ ಅನ್ಬಿಟ್ಟು ಹೋದೆ ಸರ್. ಮಕ್ಕಳನ್ನ ಬಿಟ್ಬಿಟ್ಟು ಬೆಳಗ್ಗೆ 5 ಗಂಟೆ ಬಸ್ಗೆ ಹೋಗ್ತಾ ಇದ್ದೆ. ಮಗು ಆಗ ನನ್ ಮಗಳು 1ನೇ ಕ್ಲಾಸ್ ಓದ್ತಾ ಇದ್ಲು. ಮಗುನ 5 ಗಂಟೆ ರಾತ್ರಿಗೆ ಎಬ್ಸಿ ತಲೆ ಎಲ್ಲ ಬಾಚಿ ಟಿಫನ್ ಎಲ್ಲ ಮಾಡಿ ಕೊಟ್ಟು 5 ಗಂಟೆ ಬಸ್ಗೆ ಹೋಗಿ ಸಾಯಂಕಾಲ 6 ಗಂಟೆಗೆ ಬರ್ತಾ ಇದ್ದೆ. ಮನೆ ಕೆಲ್ಸಗಳೆಲ್ಲ ಮಾಡ್ಕೊಂಡು 5-6 ಮನೆ ಕೆಲ್ಸ ಮಾಡ್ತಾ ಇದ್ದೆ. 10 ವರ್ಷ ಅಲ್ಲೇ ಕೆಲ್ಸ ಮಾಡಿದೆ ಸರ್, ಒಂದೇ ಕಡೆನೆ. ಮನೆ ತುಂಬಾ ಹಳೆ ಮನೆ ಇತ್ತು, ಯಾವ್ದೋ ಕಾಲದಲ್ಲಿ ಮತ್ತೆ ಮಾವ ಕಟ್ಟಿದ್ ಮನೆ, ಬಿದ್ದೋಗೋ ತರ ಇತ್ತು, ಹೆಂಚಿನ ಮನೆ. ಮನೆ ಕಟ್ಬೇಕಲ್ಲ, ಏನಾದ್ರು ಮಾಡಿ ಅನ್ಕೊಂಡು ಸೇವ್ ಮಾಡೋಣ, ಮಕ್ಕಳನ್ನ ಓದಿಸ್ಬೇಕು, ಮನೆ ಕಟ್ಬೇಕು ಅಂತ ತುಂಬಾ ಕಷ್ಟ ಪಡ್ತಾ ಇದ್ವಿ. ಅದ್ರಲ್ಲಿ ನಮ್ಮ ಯಜಮಾನ್ರು ತುಂಬಾ ಕುಡಿತಾ ಇದ್ರು. ಏನ್ ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ, ಯಾರ ಮಾತು ಕೇಳ್ತಾ ಇರ್ಲಿಲ್ಲ. ಕುಡಿಯೋದು ಕುಡಿಯೋದು ಕುಡಿಯೋದು, ಬೆಳಗ್ಗೆಯಿಂದ ಸಾಯಂಕಾಲ ಕೆಲ್ಸ ಮಾಡೋದು, ಸಾಯಂಕಾಲ ಆದ್ರೆ ಕುಡಿಯೋದು. ಏನು ಹೇಳಿದ್ರು ಕೇಳದೇ ಇಲ್ಲ. ಇಲ್ಲ ಕುಡಿಯಲ್ಲ ಅಂತಾರೆ, ಮತ್ತೆ ಕುಡಿತಾರೆ. ಮಗನ್ನ ಗವರ್ಮೆಂಟ್ ಸೇರಿಸ್ದೆ. 6ನೇ ಕ್ಲಾಸ್ ವರ್ಗು ಕನ್ನಡ ಮೀಡಿಯಂ ಅಲ್ಲಿ ಓದ್ದ. ನಾವಂತೂ ಓದಿಲ್ಲ, ನಮ್ಮ ಅಪ್ಪ ಅಮ್ಮ ಕೂಲಿಗೆ ಹಾಕ್ಬಿಟ್ರು ನಮ್ಮನ್ನ. ಮಕ್ಕಳಾದ್ರೂ ಓದ್ಲಿ ಅಂತ ನಾನು ಮನೆ ಇಲ್ದೆ ಇದ್ರು ಪರವಾಗಿಲ್ಲ, ಬಾಡಿಗೆ ಮನೇಲಿ ಇರ್ಬೋದು, ಮಗು ಓದ್ಲಿ ಅಂತ ಮಗನ್ನ ಗವರ್ಮೆಂಟ್ ಹಾಕ್ದೆ. ಅವನು ಸರಿಯಾಗಿ ಓದ್ತಾ ಇರ್ಲಿಲ್ಲ. SLC ವರೆಗೂ ಹಂಗೋ ಹಿಂಗೋ ಓದ್ದ. ಕೊರೋನಾ ಟೈಮಲ್ಲಿ ಪಾಸ್ ಆದ SLC. ಆಮೇಲೆ ಕಾಲೇಜ್ಗೂ ಸೇರಿಸ್ದೆ, ಪ್ರೈವೇಟ್ ಅಲ್ಲೇನೆ. ಅವನು ಫಸ್ಟ್ PUC ಓದ್ತಾ ಇರ್ಬೇಕಾದ್ರೆ ಯಜಮಾನ್ರಿಗೆ ಹುಷಾರಿಲ್ದೆ ಆಯ್ತು ಸರ್, ಶುಗರ್ ಬಂತು. ಪ್ಯಾನ್ಕ್ರಿಯಾಸ್ ಅಂತ ಒಂದು ಪ್ರಾಬ್ಲಮ್ ಆಯ್ತು ಅವ್ರಿಗೆ. ಅದಾದ್ಮೇಲೆ ತುಂಬಾ ಕಷ್ಟ ಆಯ್ತು ಸರ್. ಮಗನು ಹೋಗಕ್ಕಾಗ್ಲಿಲ್ಲ, ಓದ್ಲಿಲ್ಲ. ಅವನು ಬಿಟ್ಟು ಕೆಲ್ಸಕ್ಕೆ ಹೋದ. ಬಿಟ್ಬಿಟ್ಟ, ನಾನು ಹೋಗಲ್ಲ ಅಂತ. ಇವ್ರು ಮಲ್ಕೊಂಡ್ರು, ಮತ್ ನಾನು ಒಬ್ಬಳು ದುಡಿಬೇಕು, ಕಾಲೇಜ್ ಫೀಸ್ ಕಟ್ಟಕ್ ಆಗಲ್ಲ ಅಂತ ಅವನು ಹೋಗಿಲ್ಲ. ಸೆಕೆಂಡ್ PUC ಸೇರ್ಸಿದ್ದೆ. ಫಸ್ಟ್ PUC ಪಾಸ್ ಆಗಿ ಆ ಟೈಮಲ್ಲಿ ಇವರು 3 ತಿಂಗಳು ಮಲಗ್ಬಿಟ್ರು, ಅಡ್ಮಿಟ್ ಮಾಡಿ. ದುಡ್ಡಿಲ್ಲ ನಮ್ಮ ಹತ್ರ ಹಾಸ್ಪಿಟ್ಲ್ಗೆ. ಕಾಲೇಜಿಗೆ ಕಟ್ಟಕ್ ದುಡ್ಡಿಲ್ಲ. ಅವಾಗ ಬಿಟ್ಬಿಟ್ಟ ಅವನೇ. ಕಾಲೇಜ್ಗೆ ಮತ್ತೆ ಸೇರಿಸ್ತೀನಿ, ಏನಾದ್ರು ಕಷ್ಟಪಟ್ಟು ಸೇರಿಸ್ತೀನಿ ಹೋಗಪ್ಪ ಅಂದ್ರು. 3 ತಿಂಗಳು ರಜಾ ಆಗಿತ್ತು. ಅವ್ರು ಹಾಲ್ ಟಿಕೆಟ್ ಬರಲ್ಲಮ್ಮ, ಸೇರ್ಸಿದ್ರು ನೀವು ವೇಸ್ಟ್ ಅಂತ ಹೇಳ್ಬಿಟ್ರು ಕಾಲೇಜಲ್ಲಿ. 3 ತಿಂಗಳು ಅಟೆಂಡೆನ್ಸ್ ಲ್ಯಾಪ್ಸ್ ಆಗಿದೆ. ಈಗ ಬಂದ್ರು ನೀವು ಫೀಸ್ ಕಟ್ಟಿದ್ರು ಹಾಲ್ ಟಿಕೆಟ್ ಬರಲ್ಲ, ಸುಮ್ನೆ ಕಳ್ಸಿ ವೇಸ್ಟ್ ನೀವು ಅಂತ ಹೇಳ್ಬಿಟ್ರು. ಆಗ ಅವನು ಕೆಲ್ಸ ಬಿಟ್ಟು ಡ್ರೈವಿಂಗ್ ಹೋಗ್ತಾ ಇದ್ದ, ಯಾವ್ದೋ ಲೋಕಲ್ ಗಾಡಿಗಳೆಲ್ಲ ಓಡ್ಸಕ್ಕೆ. ಯಜಮಾನ್ರು ಮತ್ತೆ 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 3 ಸರಿ 4 ಸರಿ ಅಡ್ಮಿಟ್ ಮಾಡಿದ್ವಿ ಸರ್. ಕುಡಿತಾರೆ, ಮತ್ತೆ ಹುಷಾರಿಲ್ದಿರ ಆಗತ್ತೆ, ಹಾಸ್ಪಿಟ್ಲಿಗೆ ಸೇರ್ಸೋದು. ಕುಡಿತಾರೆ, 1-3 ತಿಂಗಳು ಚೆನ್ನಾಗಿರ್ತಾರೆ, ಮತ್ತೆ 3 ತಿಂಗಳು ಕುಡಿತಾರೆ, ಮತ್ತೆ ಹಾಸ್ಪಿಟ್ಲಿಗೆ ಸೇರ್ಸ್ಬೇಕು. ಮಗಳು ಓದ್ತಾ ಇದ್ಲು, ಚೆನ್ನಾಗಿ ಓದ್ತಾ ಇದ್ಲು ಮಗಳು. ಮನೆ ಹತ್ರ ಒಂದು ಯಜಮಾನ್ರವ್ರ ಮಾವನ್ ಮಗ ಅವ್ರ ಮಗನ್ಗೆ ಮಾಡ್ಕೊಬೇಕು ಅಂತ ಇದ್ರು. ಕೇಳಿದ್ರು ನನ್ನ, ಮಗಳನ್ ಕೊಡ್ತೀಯಮ್ಮ ಮಾಡ್ಕೋತೀವಿ ಅಂತ. ಇಲ್ಲ, ಅದಿನ್ನು ಚಿಕ್ಕ ಹುಡುಗಿ, ನಾವ್ ಇವಾಗ ಮಾಡಲ್ಲ, ಓದ್ಬೇಕದು ಅಂತ ನಾ ಹೇಳಿದ್ದೆ. ನಾವು ಬೆಳಗ್ಗೆ ಎದ್ದು ನಾನು 5 ಗಂಟೆ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ನಲ್ಲ, ಮಗುಗೆ ಚೆನ್ನಾಗಿ ನಿಮ್ಮ ಅಪ್ಪ ಅಮ್ಮ ಹಿಂಗಿದ್ದಾರೆ, ಅವ್ರ ನೀನ್ ಸರಿಯಾಗಿ ನೋಡ್ಕೊಳಲ್ಲ, ನನ್ ಮಗನ್ನ ಮದ್ವೆ ಹೋಗ್ಬಿಡು, ನಾವ್ ಹಂಗ್ ನೋಡ್ಕೋತೀವಿ, ನೀನ್ ರಾಣಿ ತರ ನೋಡ್ಕೋತೀವಿ, ನಮ್ಗ ಅಷ್ಟ ಆಸ್ತಿ ಇದೆ, ಇಷ್ಟ ಆಸ್ತಿ ಇದೆ. ನನ್ ಮಗ್ಳಿಗೆ ಚೆನ್ನಾಗಿ ಹೇಳ್ಕೊಟ್ಬಿಟ್ರು. ನಿಮ್ ಮಗ್ಳಿಗೆ ಹೇಳ್ಕೊಡೋಷ್ಟು ನಿಮ್ ಮಗ್ಳೆಲ್ಲಿ ಸಿಕ್ತಿದ್ರ ಅವ್ರಿಗೆ? ಏನ್ ಸರ್?
ನಿಮ್ ಮಗಳು ನೀವು ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ಹೆಂಗ್ ಸಿಗ್ತಾ ಇದ್ರು ಹೇಳ್ಕೊಡು. ನಮ್ಮ ಮನೆ ಎದುರುಗಡೆನೆ ಸರ್, ಒಂದೇ ಮನೆ, ಅಪೋಸಿಟ್. ಇದು ನಮ್ಮ ಮನೆ ಮುಂದೆ ಎದುರುಗಡೆನೆ, ಮನೆಯಿಂದ ಈಚೆ ಬಂದ್ರೆ ಅವ್ರ ಮನೆ ಬಾಗ್ಲು ಎದುರುಗಡೆನೆ ಇದ್ರು ಅವರು. ನಾವ್ ಹೋಗಿದ ತಕ್ಷಣ ಅವ್ರು ಬಂದು ಮನೇಲಿ ಮಾತಾಡೋರು ನಮ್ಮ ಮಗಳ ಹತ್ರ. ನಮ್ಗೆ ಗೊತ್ತಿಲ್ಲ, ನನಗ್ ಕೇಳಿದ್ರು. ನಾನು ಇಲ್ಲ ಕೊಡಲ್ಲ, ನಾವ್ ಈಗ ಮದ್ವೆ ಮಾಡಲ್ಲ, ಅವಳಿನ್ನು ಈಗ 10th ಓದ್ತಾ ಇದ್ದಾಳೆ, ನಮ್ಗೆ ಈಗ ಮದ್ವೆ ಮಾಡೋ ಇದೇನಿಲ್ಲ, ಈ ಯಾವ ವಯಸ್ಸ ಮಗುಗೆ ಇವಾಗ ಮದ್ವೆ ಮಾಡಕ್ಕೆ, ಇಲ್ಲ ಇನ್ನೂ 1 ವರ್ಷ ಕಾಯ್ತೀವಿ ಆಮೇಲೆ ಮಾಡ್ಕೊಂತೀವಿ ಅಂತ ಕೇಳಿದ್ರು. ಇಲ್ಲ ಕೊಡಲ್ಲ ಅಂತ ಹೇಳಿದ್ವಿ. ಇಲ್ಲ ನಾವ್ ಸಂಬಂಧದಲ್ಲೆಲ್ಲ ಕೊಡಲ್ಲ, ನಮ್ಮ ಮಗುನ್ ಚೆನ್ನಾಗಿ ಓದಿಸ್ಬೇಕು, ನಾನು ಮಾಡಲ್ಲ ಅಂತ ಹೇಳಿದ್ದೆ. ಇವರು ನಾವಿಲ್ದೇ ಇರುವಾಗ ಚೆನ್ನಾಗ್ ಮಗುಗೆ ಹೇಳಿ 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 ಅವ್ರ ಮಗನ್ ಜೊತೆ ಮಾತಾಡ್ಸಕ್ ಮಾತಾಡೋಂಗೆ ಮಾಡಿದಾರೆ. ಅದು ನಮ್ಗೆ ಫಸ್ಟ್ PUC ಕಾಲೇಜಿಗೆ ಸೇರ್ಸಿದಾಗ ನನ್ಗೆ ಗೊತ್ತಾಯ್ತು. ಫೋನಲ್ಲಿ ಮಾತಾಡ್ತಾ ಇದ್ಲು, ಆವಾಗ ಬೈದೆ, ಬೇಡಮ್ಮ ಇದೆಲ್ಲ ನೀನ್ ಇನ್ನ ಚಿಕ್ಕವಳು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಇವರೆಲ್ಲ ಸರಿ ಇಲ್ಲ, ನಾವು ಕಷ್ಟ ಪಡ್ತಾ ಇರೋದ್ ಸಾಕು, ನಾನ್ ಕಟ್ಕೊಂಡು ಅನ್ಭವಿಸ್ತಾ ಇದ್ದೀನಿ. ನಾವ್ ಅಪ್ಪ ಅಮ್ಮ ಅವತ್ತೇ ಹೇಳಿದ್ರು ಇವ್ರಿಗೆ ಬೇಡ ಕೊಡಲ್ಲ ಅಂತ, ನಾನೇ ಹಠ ಮಾಡಿ ಇಲ್ಲ ಅವನ್ನೇ ಹಾಕ್ತೀನಿ ಅಂತ ನಾನು ಆಗಿ ಈಗ ಅನ್ಭವಿಸ್ತಾ ಇದ್ದೀನಿ, ಸಾಕು ನಾನ್ ಅನ್ಭವಿಸ್ತಾ ಇರೋದೇನೆ, ನಿನ್ನ ಇವ್ರು ಇದಕ್ಕೆ ಕೊಡಲ್ಲ, ನೀನ್ ಚೆನ್ನಾಗ್ ಓದು, ನಿಂಗ್ ಒಳ್ಳೆ ಭವಿಷ್ಯ ಇದೆ ಅಂತ ಮಗಳಿಗೆ ಬೈದಿದ್ದೆ. ಅವ್ರಪ್ಪನ್ಗೂ ಹೇಳಿರ್ಲಿಲ್ಲ ನಾನು ಈ ತರ ಇದೆ, ಹಿಂಗ್ ಮಾತಾಡ್ತಾ ಇದಾರೆ ಅಂತ ಅವ್ರಿಗೆ ಹೇಳಲಿಲ್ಲ. ಕುಡಿತಾ ಇದ್ನಲ್ಲ, ಅವ್ನು ಹೊಡೆದ್ ಬಿಡ್ತಾನೆ, ಕುಡಿದ್ಬಿಟ್ಟು ಬಂದು ಹೊಡಿತಾನೆ, ದೊಡ್ಡ ರಂಪ ಮಾಡ್ತಾನೆ ಅನ್ಬಿಟ್ಟು ನಾನೇನು ಹೇಳಿರ್ಲಿಲ್ಲ. ನಾನೇ ಚೆನ್ನಾಗ್ ಬೈದು ಬುದ್ಧಿ ಹೇಳಿ ಸುಮ್ನಾಗಿದ್ದೆ, ಸರಿ ಇನ್ ಮಾಡಲ್ಲ ಬಿಡು ಅಂತ. ಆಮೇಲೆ ಫಸ್ಟ್ PUC ಹೋಗ್ತಾ ಇರುವಾಗ್ಲೇನೆ ಹುಡುಗನ್ ಹೋಗಿ ಕಾಲೇಜ್ ಹತ್ರ ಹೋಗಿ ಕರ್ಕೊಂಡ್ ಹೋಗೋದು, ಗಾಡಿ ಸುತ್ತಾಡ್ಸೋದು, ಚಾಕ್ಲೇಟ್ ಕೊಡ್ಸೋದು, ಅದೆಲ್ಲ ಚೆನ್ನಾಗಿ ಮಾಡ್ಬಿಟ್ಟಿದಾರೆ. ನಮಗ್ ಗೊತ್ತಾಗ್ಲಿಲ್ಲ. ಏನ್ ಕರ್ಕೊಂಡೋಗಿ ಮದ್ವೆ ಆಗೋ ಮೂಮೆಂಟ್ ಬಂದ್ಬಿಟ್ಟಿದೆ, ಅದುವರೆಗೂ ನಮಗ್ ಗೊತ್ತಿಲ್ಲ. ಊರಲ್ಲೆಲ್ಲ ಗೊತ್ತಾಗ್ಬಿಟ್ಟಿದೆ ಈ ತರ ಅವ್ರ ಮಗಳನ್ನ ಕರ್ಕೊಂಡ್ ಹೋಗಿದ್ದಾನಂತೆ, ಮಾತಾಡ್ತಾ ಇದಾರಂತೆ, ಮದ್ವೆ ಮಾಡ್ಕೊಂತಾರಂತೆ ಅಂತ. ನಮಗೂ ಗೊತ್ತಾಯ್ತು ವಿಚಾರ, ಯಾರೋ ಹೇಳಿದ್ರು ಹಿಂಗೆ ನಿಮ್ ಮಗಳು ಅವನ್ ಜೊತೆ ಓಡಾಡ್ತಾ ಇದ್ದಾಳಂತೆ ಅಂತ. ಅವಾಗ ಬಂದು ನಮ್ಗೆ ಎದೆ ಹೊಡೆದೋದಂಗ ಆಗೋಯ್ತು. ಏನಮ್ಮ ಈ ವಯಸ್ಸಿಗೆ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ನೀನು, ಮುಂದೆ ನಿನ್ ಭವಿಷ್ಯ ಏನಾಗತ್ತೆ, ಇವರೆಲ್ಲ ಎಂತವ್ರು ಅಂತ ಗೊತ್ತಲ್ಲ ನಿನ್ಕ, ಏನೈತೆ ಅಂತ ನೋಡಿ ಇಷ್ಟಪಟ್ಟಿದ್ಯಾ ನೀನು, ಯಾವ ವಯಸ್ಸು ನಿನ್ಕ, ಬೇಡಮ್ಮ ಇದೆಲ್ಲ ಅಂತ ಬುದ್ಧಿ ಹೇಳಿ ತಗೊಂಡೋಗಿ ನಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟೆ. ಆಗ ಅವ್ರ ಅಪ್ಪನ್ಗೂ ಗೊತ್ತಾಗೋಯ್ತು, ಇಟ್ಕೊಂಡ್ ಚೆನ್ನಾಗ್ ಹೊಡೆದ್ರು, ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ. ಆಮೇಲೆ ಮಗಳು ಸರಿ ಹೋದ್ಲು ಸರ್. ಮಗಳಿಗೆ ಎಷ್ಟು ಬೇಕೋ ಅಷ್ಟು ಒಳ್ಳೇದು ಬುದ್ಧಿ ಹೇಳಿ, ಬೇಡಮ್ಮ ಹಂಗೆಲ್ಲ ಮಾಡ್ಬಾರ್ದು, ನಿನ್ ವಯಸ್ಸಲ್ಲ ಅದು, ನೀನ್ ಮದ್ವೆ ಆಗಿ ಆರನ್ ಬೇಕಾದ್ರೂ ಆಗು, ನೀನ್ ಓದಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ನೀನ್ ತೋರಿಸ್ದವನ್ನ ನಾನ್ ಮದ್ವೆ ಮಾಡ್ಕೊಡ್ತೀನಿ, ಈಗ ಬೇಡ, ನಿನ್ ವಯಸ್ಸಲ್ಲ ಇದು. ಮಕ್ಳಿಗೆ ಬುದ್ಧಿ ಹೇಳಿದ್ಮೇಲೆ ಮಗಳು ಸರಿ ಹೋದ್ಲು. ಅಮ್ಮನ ಮನೇಲಿ ತಗೊಂಡೋಗಿ 6 ತಿಂಗಳು ಬಿಟ್ಟೆ. 1 ವರ್ಷ ಕಾಲೇಜು ಹೋಯ್ತು. PUCಗೆ 1 ವರ್ಷ ಸೇರ್ಸ್ಲಿಲ್ಲ. ಅವಳಿಗೂ ಆಮೇಲೆ ಸ್ವಲ್ಪ ಹುಷಾರಿಲ್ದೆ ಆಯ್ತು. ಅವ್ರ ಬಗ್ಗೆ ಎಲ್ಲ ಹೇಳಿ ಹಿಂಗೆಲ್ಲ ಹಾಳ್ ಮಾಡಕ್ಕಂತಾನೆ ಅವ್ರು ಮಾಡ್ತಾ ಇರೋದು. ನಮ್ಗೆ ಈಗ ಮನೆ ಕಟ್ಟಿ ನಮ್ ಪರಿಸ್ಥಿತಿನೂ ಸರಿ ಇಲ್ಲ, ಬೇಡಮ್ಮ ಅಂತ ಹೇಳಿ ಅವಳು ತಿದ್ಕೊಂಡ್ಲು. ಆಯ್ತಮ್ಮ ನನ್ ತಪ್ಪಾಯ್ತು, ನಾನು ಇನ್ ಮುಂದಂಗ್ ಮಾಡಲ್ಲ ಅಂತ 1 ವರ್ಷ ಆದ್ಮೇಲೆ ಕಾಲೇಜಿಗೆ ಸೇರಿಸ್ದೆ. ಸೆಕೆಂಡ್ PUCಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ಲು ಸರ್ ಮಗಳು. ಚೆನ್ನಾಗಿ ಓದಿದ್ಲು, ಕಷ್ಟಪಟ್ಟು ಓದಿ ಮಗು, ರಾತ್ರಿ ಆಗ್ಲೂ ನಿದ್ದೆ ಮಾಡದೆ ಓದಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ಲು. ಎಲ್ರೂ ಹೇಳಿದ್ರು ಬೇಡ ಓದಿಸ್ಬೇಡ, ಎಲ್ಲಾದ್ರೂ ನೋಡಿ ಮದುವೆ ಮಾಡ್ಬಿಡ್ರಿ ಅಂತ. ನಮ್ಮ ಮನೆಯವ್ರಿಗೂ ಇಷ್ಟ ಇರ್ಲಿಲ್ಲ ಓದ್ಸಕ್ಕೆ. ಒಂದ್ಸರಿ ಹಿಂಗ್ ಮಾಡಿದ್ಲು, ಇನ್ನೊಂದ್ಸರಿ ಕಳ್ಸಿದ್ರೆ ಆಚೆ ಅವಳು ಏನ್ ಮಾಡ್ತಾಳೆ ಅಂತ ನಿಂಗ್ ಗೊತ್ತಾ, ಬೇಡ ಓದ್ಸೋದ್ ಬೇಡ, ಮದ್ವೆ ಮಾಡ್ಬಿಡ್ರಣ, ಇಲ್ಲ ಮನೇಲೆ ಬಿದ್ದಿರ್ಲಿ. ನಮ್ಮ ಯಜಮಾನ್ರು ಇಲ್ಲ ಬೇಡವೇ ಬೇಡ, ನೀನ್ ಸೇರ್ಸ್ಬೇಡ ಕಾಲೇಜ್ಗ ಅಂತ. ಏನಾದ್ರೂ ಆಗ್ಲಿ ಅವಳ ಹಣೆಯಲ್ಲಿ ಬರ್ದಿದ್ದು ಆಗ್ಲಿ, ನಾನ್ ಮಾತ್ರ ಓದ್ಸೋದ್ ಮಾತ್ರ ಬಿಡೋದಿಲ್ಲ. ಅಕಸ್ಮಾತ್ ಅವಳ ಹಣೆಯಲ್ಲಿ ಅದೇ ಬರ್ದಿದ್ರೆ ಹೋಗ್ಬೇಕು, ಆತರಾನೇ ಮದ್ವೆ ಆಗ್ಬೇಕು ಅಂತ ಬರ್ದಿದ್ರೆ ಆಗ್ಬಿಡ್ಲಿ, ನಾನ್ ಮಾತ್ರ ಓದೋದ್ ಮಾತ್ರ ನಿಲ್ಸಲ್ಲ ಅವಳದು.
ನನ್ಗೆ ಓದಿಸ್ತೀನಿ ಅಂದ್ಬಿಟ್ಟು ನಾನು ಹಠ ಮಾಡಿ ಸೇರಿಸ್ದೆ. ನಾನು ಹಠ ಮಾಡಿ ಸೇರ್ಸಿದ್ದಕ್ಕೆ ಫಲವಾಗಿ ನಮ್ಮ ಮಗಳು ಚೆನ್ನಾಗೇ ಓದಿದ್ಲು, ಪಾಸು ಆದ್ಲು. ಆಮೇಲೆ ಡಿಗ್ರಿಗೂ ಸೇರಿಸ್ದೆ. ಈಗ ಚೆನ್ನಾಗೇ ಓದ್ತಾ ಇದ್ದಾಳೆ. ನಿಮ್ದು ಪ್ರೋಗ್ರಾಮ್ ಸಿಕ್ಕದ್ಮೇಲೆ ನಾನು ಯಾವಾಗ್ಲೂ ಕೇಳಿಸ್ಕೊಂತಾ ಇರ್ತೀನಿ. ಮಗಳಿಗೂನು ಹೇಳ್ತೀನಿ, ನೋಡಮ್ಮ ಹಿಂಗೆಲ್ಲಾ ಕಷ್ಟ ಪಡ್ತಾವ್ರೆ ಹೆಣ್ಮಕ್ಳು, ಹತ್ರ ಪಟ್ಟು ನಿರ್ಧಾರ ಮಾಡಿ ಏನೇನ್ ತಪ್ಪುಗಳು ಮಾಡ್ಕೊಂತಾವ್ರೆ ನೋಡು ಅಂತ. ಈಗ ಅವಳು ನೋಡ್ತಾಳೆ, ನನ್ಗೂ ಕಳಿಸ್ತಾಳೆ, ನೋಡು ನೋಡು ಅಂತ. ತುಂಬಾ ಬದಲಾಗಿದ್ದಾಳೆ ಮಗಳು. ಮಗಳ್ದೇನು ಯೋಚನೆ ಇಲ್ಲ ಸರ್. ಆದ್ರೆ ಮಗ ಒಂದು ಹೇಳಿದ ಮಾತು ಕೇಳಲ್ಲ, ಮರ್ಯಾದೆ ಕೊಡಲ್ಲ, ಕುಡಿಯೋದ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಸಿಗರೇಟ್ ಹೊಡಿಯೋದ್ ಕಲ್ತ್ಕೊಂಡಿದ್ದಾನೆ. 3 ತಿಂಗಳಾಯ್ತು ಮನೆ ಬಿಟ್ಟು ಹೋಗಿ. ಏನ್ ಮಾಡಿದಿರಿ ನೀವು, ಏನ್ ಮಾಡಿದಿರಿ ಅಂತ. ನೀವು ನನ್ಗೋಸ್ಕರ ಏನು ಮಾಡಿಲ್ಲ. ಗಾಡಿ ಕೇಳ್ದ, ಗಾಡಿ ಎಲ್ಲಪ್ಪ ಕೊಡಿಸ್ಲಿ, ಯಾವ ದುಡ್ಡಿದೆ ಅಂತ ಕೊಡಿಸ್ಲೋ ಅಂದ್ರೆ ಸಾಲ ಮಾಡಿ ಕೊಡ್ಸು. ಇಲ್ಲ ನಾನು ಇರಲ್ಲ, ನಾನು ಹೋಗ್ತೀನಿ ಮನೆ ಬಿಟ್ಟು ಅಂದ. ಸರಿ ಆಯ್ತು ಹೋಗ್, ನಿಂಗೆ ಇಷ್ಟ ಎಲ್ಲಿ ಬರುತ್ತೋ ಅಲ್ಲಿ ಬದುಕು. ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, 3 ತಿಂಗಳಾದ್ರೂ ಕೆಲ್ಸಕ್ಕೆ ಹೋಗಲ್ಲ. ಎಷ್ಟು ವಯಸ್ಸು ಮಗನಿಗೆ? 19 ವರ್ಷ ಸರ್. ಅಯ್ಯೋ, ಅಂದ್ರೆ ಈ ಗಾಡಿ ಹಠ ಅಥವಾ ಅದನ್ನ ಕೊಡಿಸ್ದೆ ಹೋದ್ರೆ ಮನೆ ಬಿಟ್ಟು ಹೋಗ್ತೀನಿ ಇನ್ನು ಈ ದುರ್ಬುದ್ಧಿ ಏನ್ ಸ್ನೇಹಿತರಂತವ್ರಿದ್ರ? ಸ್ನೇಹಿತರೆ ಊರಲ್ಲಿ ಎಲ್ಲಾರು ಜಮೀನುಗಳು ಮಾರಿದ್ದಾರೆ, ದುಡ್ಡು ಬಂದಿದೆ. ಅವ್ನ ಸ್ನೇಹಿತರುಗಳೆಲ್ಲ ಗಾಡಿಗಳು RN5 ಅಂತೆ, ಇನ್ನೊಂದ್ ಯಾವ್ದೋ ಗಾಡಿ ಅಂತೆ, ಏನೇನೋ ಗಾಡಿಗಳೆಲ್ಲ ತಗೊಂಡು ಸುತ್ತಾಡ್ತಾ ಇದಾರೆ. ನನ್ಗೂ ಬೇಕು, ಕೊಡ್ಸು. ಅಪ್ಪ ನೀನ್ ದುಡಿಯೋ ಮೊದ್ಲು 2 ವರ್ಷ ಎಲ್ಲಾದ್ರೂ ಕಂಪನಿಗೆ ಸೇರ್ಕೊಂಡು ಕೆಲ್ಸ ಮಾಡು, ದುಡ್ಡು ಸೇರ್ಸು, ನಾನು ಕೊಡಿಸ್ತೀನಿ ಅಂದ್ರೆ ಇಲ್ಲ, ನನ್ ಬೇಕು ಇವಾಗ. ಗೊತ್ತಿಲ್ದೆ ಸಿಗರೇಟ್ ಹೊಡಿಯೋದು. ಅವ್ರು ಯಾರಾದ್ರೂ ಹೇಳ್ತಾರೆ ಅವ್ರ ಅಪ್ಪನ ಹತ್ರ ಬಂದು, ನಿನ್ ಮಗ ಅಲ್ಲಿದ್ದ ಇಲ್ಲಿದ್ದ ಸಿಗರೇಟ್ ಸೇದ್ತಾ ಇದ್ದ, ಎಣ್ಣೆ ಹೊಡಿತಾನೆ ಅಂತ ಎಲ್ಲ ಹೇಳ್ತಾರೆ. ಇವ್ರು ಬಂದು ನನಗೆ ಕೇಳೋದು, ಮೊದ್ಲು ನೀನ್ ಸರಿ ಇದ್ದಿದ್ರೆ ಅವ್ನ್ ಯಾಕೆ ಕಲಿತಾ ಇದ್ದ ಕುಡಿಯೋದು, ಸಿಗರೇಟ್ ಸೇದೋದು ಎಲ್ಲ. ತಂದೆ ತಾಯಿನ ನೋಡಿ ತಾನೇ ಮಕ್ಳು ಕಲಿಯೋದು. ನೀನ್ ಯಾವಾಗ ಕುಡ್ದು ಹಾಸ್ಪಿಟ್ಲ್ಗೆ ಹೋಗಿ ಸೇರ್ತಾ ಇರ್ತೀಯ, ಮಕ್ಕಳು ಅದನ್ನೇ ತಾನೇ ಕಲಿತಾರೆ. ನೀನ್ ಮೊದ್ಲು ಕುಡಿಯೋದ್ ಬಿಟ್ಟು ಸರಿಯಾಗಿರೋ, ಅವನು ಕಲಿತಾನೆ, ಅವ್ನಿಗೆ ಇನ್ನೂ ಚಿಕ್ಕ ವಯಸ್ಸು, ಕಲ್ತ್ಕೋತಾನೆ ಅಂದ್ರೆ ಇವ್ರು ಕೇಳಲ್ಲ. ಅವನಿಂದಾನೆ ನಾನ್ ಕುಡಿತೀನಿ ಅಂತ ಇವ್ರು ಕುಡಿತಾರೆ. ನಿನ್ ಗಂಡನ್ ಬುದ್ಧಿ ಹೇಳಲ್ಲ ನೀನು, ನನ್ಗೆ ಹೇಳ್ತಿ ಅಂತ ಅವನು ಮಾಡ್ತಾನೆ. ಹೇಳಿದ್ ಮಾತ್ ಕೇಳಲ್ಲ. ನೀನ್ ಯಾವಾಗ್ಲೂ ನನ್ನೇ ಮಾತ್ ಬೈತೀಯ, ನಿನ್ ಗಂಡನ್ ಸಪೋರ್ಟ್ ಮಾಡ್ತೀಯ ಅಂತ ಅವನ್ ಬೈತಾನೆ. ನೀನು ನಿನ್ ಮಗನಿಗೆ ಸಪೋರ್ಟ್ ಮಾಡ್ತೀಯ, ಅವ್ನೇನು ಕೇಳಲ್ಲ ಅಂತ ಇವ್ರು ನನಗ್ ಬೈತಾರೆ. ಒಂದ್ ದಿವ್ಸ ನನ್ಗೆ ಇಬ್ರು ಕಡೆಯಿಂದನೂ ತಲೆ ಕೆಟ್ಟೋಗಿ, ನಂಗೆ ನನ್ ಮಕ್ಳು ಇಬ್ರು ಬೇಡ, ನನ್ಕ ಎಲ್ಲಾದ್ರೂ ಹೋಗ್ಬಿಡು ದೂರ, ನನ್ ಕಣ್ಣೆದ್ರ ಕಡೆ ಇರ್ಬೇಡ ನೀನು, ಏನ್ ಅವಮಾನ ಮಾಡಕಂತಾನೆ ಹುಟ್ಟಿದ್ಯಾ, ನಾವ್ ಎಷ್ಟು ಕಷ್ಟಪಟ್ಟು ನಿನ್ನ ಸಾಕದ್ನಲ್ಲೋ. 5 ಗಂಟೆ ರಾತ್ರಿಗೆ ಎದ್ದು ಹೋಗಿ ಕೆಲ್ಸ ಮಾಡ್ಕೊಂಡ್ ಬಂದು ಮನೆ ಕೆಲ್ಸ ಮಾಡಿ ಅಡ್ಗೆ ಕೆಲ್ಸ ಮಾಡಿ ಜೀವನ ಮಾಡ್ತಾ ಇದೀವಿ. ನೀನ್ ನೋಡಿದ್ರೆ ಹಿಂಗ್ ಮಾಡ್ತೀಯಲ್ಲಪ್ಪ ಅಂತಂದ್ರೆ ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಕೊಡಿಸ್ತೀಯ ಇಲ್ಲ ಗಾಡಿ ಅಂತ ಕೇಳ್ದೆ. ಇಲ್ಲ ಕೊಡ್ಸಲ್ಲ, ನಾನ್ ಇರಲ್ಲ ಮನೇಲಿ ಅಂತ. ಸರಿ ಹೋಗ್, ನಿಂಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಬದುಕೋ ಹೋಗು ಅಂತ ಮನೆ ಬಿಟ್ಟು ಕಳಿಸ್ಬಿಟ್ಟೆ ಸರ್. 3 ತಿಂಗಳಾಯ್ತು. ಇದುವರೆಗೂ ಏನ್ ಮಾಡ್ತಾ ಇದೀಯಮ್ಮ ಅಂತ ಒಂದ್ ಫೋನ್ ಇಲ್ಲ. ಏನ್ ಮಾಡ್ಕೊಂಡ್ರಿ ಅಂತಾನು ಒಂದ್ ಫೋನ್ ಇಲ್ಲ, ಏನಿಲ್ಲ. ಅವ್ನ್ ಪಾಡ್ಗಮ್ ಎಲ್ಲೋ ಇದಾನ, ಅಮ್ಮನ್ ಮನೆಯಲ್ಲೇ ಇದಾನಂತೆ, ಕೆಲ್ಸಕ್ಕೂ ಹೋಗ್ತಾ ಇಲ್ಲ. ನಿಮ್ ತಾಯಿ ಮನೆಲ್ಲ? ನಮ್ ತಾಯಿ ಮನೆಯಲ್ಲೇ ಇದಾನಂತೆ. ಅವ್ನ್ ಮನೆ ಬಿಟ್ಟು ಹೋದಾಗ ನನ್ ತಮ್ಮನ್ಗೆ ಫೋನ್ ಮಾಡಿ ಹೇಳ್ದೆ, ಈ ತರ ಮಾಡ್ಕೊಂಡ್ ಮನೆ ಬಿಟ್ಟು ಹೋಗಿದ್ದಾನೆ. ಬೈದ ಒಂದೇಟ್ ಹೊಡ್ದೆ, ಹೋದ ಬಟ್ಟೆ ಎತ್ಕೊಂಡು ಫೋನ್ ಮಾಡ್ಕರಿಯಪ್ಪ, ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ಅವ್ನ್ ಏನ್ ಮಾಡ್ತಾನೆ ಅಂತ ನಮ್ಗ್ ಗೊತ್ತಾಗಲ್ವಲ್ಲ ಸರ್, ಯಾರ್ ಜೊತೆ ಸೇರ್ತಾನೆ ಏನ್ ಆಗ್ತಾನೆ ಅಂತ. ತಮ್ಮನ್ಗೆ ಹೇಳಿದಕ್ಕೆ ಆಯ್ತು ಅಂದ್ಬಿಟ್ಟು ಅವನ್ ತಮ್ಮನ್ ಫೋನ್ ಮಾಡಿ ಕರ್ದ. ಅಲ್ಲೇ ಇದ್ದಾನೆ, ಅಮ್ಮನ್ ಮನೆಯಲ್ಲೇ ಇದ್ದಾನೆ. ಇಲ್ಲಿ ಯಾರ್ದು ನಿಮ್ಮ ತವ್ರ ಮನೆ ಕಡೆ ಭಯ ಭಕ್ತಿ ಇಲ್ವಾ ಯಾರ್ದು? ಇಲ್ಲ ಸರ್, ಯಾರ್ದು ಭಯ ಇಲ್ಲ. ಏನ್ ತುಂಬಾ ಕೋಪ, ಯಾರ್ ಮಾತಾಡಿದ್ರು ಅವ್ರ ಮೇಲೇನೆ ಹೋಗ್ತಾನೆ. ಯಾರು ಮಾತಾಡ್ಸೋ ಹಂಗೆ ಇಲ್ಲ. ನಿಮ್ಗೇನ್ ಗೊತ್ತು, ಏನ್ ಮಾಡೋರ ಅವ್ರು ನನ್ಕೋಸ್ಕರ? ಏನ್ ಮಾಡ್ಗವ್ರೆ, ಏನ್ ಕೊಡ್ಸವ್ರೆ? ಕೂಲಿ ಮಾಡ್ಕೊಂಡ್ ತಿನ್ನೋರು ನಾವು ಏನೋ ಕೊಡ್ಸ್ಬೇಕು, ನಿನ್ಕ ಕೊಡಿಸ್ತೀವಿ ಆಯ್ತು, ಎಲ್ಲಾದ್ರೂ ಕೆಲ್ಸ ಮಾಡು,
ಇಲ್ಲ ನಾನು ಕಂಪನಿಗೆಲ್ಲ ಹೋಗಲ್ಲ, ನನ್ಗೆ ಯಾರು ಎಲ್ಲಿ ಹೋದ್ರು 3 ತಿಂಗಳು ಕೆಲಸ ಮಾಡಲ್ಲ ಸರ್. ಯಾರು ಏನು ಬೈಬಾರ್ದು, ಹ್ಮ್ ಯಾರು ಏನು ಅನ್ಬಾರ್ದು. ಇಲ್ಲೆಲ್ಲ ಒಂದ್ ಕಡೆ ಕಂಪನಿ ಕೆಲ್ಸಕ್ಕೆ ಹೋಗಿದ್ದಾನೆ, ಅವ್ನ್ ಯಾರೋ ಏನೋ ಕೆಟ್ಟ ಮಾತಂದ ಅಂತ ಅವನ್ನ ಹೊಡೆದಿದ್ದಾನೆ. ನೀನ್ ಅಮ್ಮನಂದ ಅಂತ ಹೊಡೆದಿದ್ದಾನೆ ಅವನ್ನ. ಯಾರೋ ಮ್ಯಾನೇಜರ್ನ ಹೊಡೆದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ದಾನೆ. ಸ್ವಲ್ಪನು ತಾಳ್ಮೆ ಇಲ್ಲ, ಹೇಳಿದ ಮಾತು ಕೇಳಿಸ್ಕೊಳಲ್ಲ. ದೊಡ್ಡವ್ರು ಹೇಳ್ತಾ ಇದಾರಲ್ಲ, ಕೇಳಿಸ್ಕೊಳ್ಳೋಣ ಅನ್ನೋದು ಇಲ್ಲ. ಅವ್ನ್ ಸ್ವಂತ ಬುದ್ಧಿನೂ ಇಲ್ಲ. ನಾನ್ ಹೆಂಗ್ ಬದುಕ್ಬೇಕು, ಏನ್ ಮಾಡ್ಬೇಕು, ಅಪ್ಪ ನೋಡಿದ್ರೆ ಹಿಂಗ್ ಕಾಯಿಲ್ಲದವ್ನು, ಅಮ್ಮನೊಬ್ಳು ಎಷ್ಟ್ ಮಾಡ್ತಾಳೆ ಅನ್ನೋದು ಅವ್ನಿಗೆ ಯೋಚನೆ ಇಲ್ಲ. ಅವ್ನ್ ಹೇಳಿದ್ದೆ ಆಗ್ಬೇಕು. ಅವ್ರು ಈಗ ಕಾಲೇಜ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲ ಸರ್, ಕೊರೋನಾ ಟೈಮಲ್ಲೇ ಬಿಟ್ಟಿದ್ದ. 5 ವರ್ಷ ಆಗೋಯ್ತು ಈಗ ಅವ್ನು ಕಾಲೇಜ್ ಬಿಟ್ಟು. ಬಿಟ್ಟಿದ್ದಾರೆ ಹೌದು, ಬಟ್ ಸೆಕೆಂಡ್ PUC ಡಿಗ್ರಿ ಮುಗಿಸಿದ್ದಾರಾ? ಸೆಕೆಂಡ್ PUC ಹೋಗ್ತಾ ಇದ್ದ. ಆ ಟೈಮ್ಗೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ದೆ ಆಗಿ 3 ತಿಂಗಳು ಕಾಲೇಜ್ ಹೋಗ್ಲಿಲ್ಲ. ಆಗ ಅವರು ಅಟೆಂಡೆನ್ಸ್ ಲ್ಯಾಪ್ಸ್ ಆಗಿದೆ, ಈಗ ಆಲ್ ಟಿಕೆಟ್ ಬರಲ್ಲ ಅಂತ ಅವ್ರ ಮನೇಲಿ ಅಂದ್ರೆ ಇದೇನು ಸ್ವಲ್ಪ ಬಗೆಹರಿಯೋವರೆಗನೋ ಅಥವಾ ಅಲ್ಲೇ ಇರ್ಲಿ ಅಂತನೋ? ನೋಡೋಣ, ಹಂಗೆ ದೂರ ಇದ್ರೆ ಸ್ವಲ್ಪ ಬುದ್ಧಿ ಬರುತ್ತೆ ಅಂತ ಇರ್ಲಿ ಅಂತ ಅಲ್ಲೇ ಬಿಟ್ಟಿದೀನಿ ಅಂದ್ರೆ ಹೋಗು ಅಂತ ಆಚೆ ಕಳ್ಸಿದೀನಿ ನಾನು. ನನ್ ಮಾತ್ ಕೇಳಲ್ಲ ಅಂದ್ಮೇಲೆ ನೀನ್ ನನ್ ಮನೇಲಿ ಇರ್ಬೇಡ, ಹೋಗು ಅಂತ. ಅವರು ಏನಾದ್ರು ಗದರ್ಸಿ ಏನಾದ್ರು ಕೇಳಿದ್ರೆ, ಎಲ್ಲಾದ್ರೂ ಮನೆ ಬಿಟ್ಟು ಹೋದ್ರೆ ಅಂದ್ಬಿಟ್ಟು ಅವರು ಏನು ಕೇಳ್ತಾ ಇಲ್ಲ. ಅವರು ಪಾಪ ಸುಮ್ನೆ ಇದಾರೆ. ನಮ್ಮಮ್ಮ ನನ್ ತಮ್ಮ ನನ್ ಮುಖ ನೋಡ್ಕೊಂಡು ಸುಮ್ನೆ ಅವ್ರ. ಅವ್ನು ಏನ್ ಮಾಡಿದ್ರು, ಎಲ್ಲೋ ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ, ಏನ್ ಸಂಪಾದನೆ ಮಾಡ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ ಅಂತ ಅವರು ಕೇಳ್ತಾ ಇಲ್ಲ. ನಿಮ್ ಮಗನ್ಗೆ ಫೋನ್ ಯಾವ ವಯಸ್ಸಲ್ಲಿ ಕೊಡ್ಸಿದ್ ನೀವು? ಫೋನು 10th ಅಲ್ಲಿ ಇರುವಾಗ ಈ ಕೊರೋನಾ ಆಯ್ತಲ್ಲ ಸರ್, ಆನ್ಲೈನ್ ಅಲ್ಲಿ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಆವಾಗ ಕೊಡ್ಸಿದ್ದು. ಯಾವಾಗ ನೋಡಿದ್ರು ಮೊಬೈಲ್ ನೋಡೋದು. ಅವನ ಆನ್ಲೈನ್ ಕ್ಲಾಸಿಗೆ ಮಾತ್ರ ಬಳಸ್ಕೊಳ್ತಾನೆ ಅಂತ ಗಮನಿಸಿದ್ರ? ಇಲ್ಲ ಸರ್, ನಾನ್ ಬೆಳಗ್ಗೆ 5 ಗಂಟೆ ಬಸ್ಗೆ ಹೋಗ್ತಾ ಇದ್ದೆ, ಸಾಯಂಕಾಲ 6 ಗಂಟೆಗೆ ಬರ್ತಾ ಇದ್ದೆ. ನಾನು ಬಸ್ ಹಿಡ್ಕೊಂಡು ಹೋಗ್ಬೇಕಿತ್ತು. ಬೆಳಗ್ಗೆ 5 ಗಂಟೆ ಬಸ್ಗೆ ಹೋದ್ರೆ ನಾನು ಕೆಲ್ಸ ಮುಗಿಯೋದು 4 ಗಂಟೆ ಮುಗಿದ್ರು ಮನೆಗೆ ಬರೋ ಅಷ್ಟ್ರಲ್ಲಿ 6 ಗಂಟೆ ಆಗೋದು. ಅರ್ಥ ಆಯ್ತವ, ನಿನ್ನ ಬದುಕಿನ ಹೋರಾಟದಲ್ಲಿ ಮಗನ ದಾರಿ ಎತ್ತ ಹೋಗ್ತಿದೆ ಅಂತ ನಿನಗೆ ಅದು ಮುಂದುವರೆದ ಮಿತಿಮೀರಿ ಆದ್ಮೇಲೆ ಗೊತ್ತಾಗಿದೆ. ತೀರಾ ಮಿತಿ ಮೀರಿ ಹೋಗೋವರೆಗೂ ನಮ್ಗೆ ಗೊತ್ತಾಗ್ಲಿಲ್ಲ ಸರ್, ನೀನೇನ್ ಆಗ್ಬಿಟ್ಕಂತಿದ್ದಾನೆ, ಎಂತವ್ರ ಜೊತೆ ಹೋಗ್ತಾನೆ. 19 ವರ್ಷಕ್ಕೆ ತನಗೊಂದು ಗಾಡಿ ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಹೋಗೋ ಈ ಮಟ್ಟಿನ ಧೈರ್ಯ ಅದು ಹೊರಗಿನಿಂದ ಆಮದು ಮಾಡಿಕೊಂಡಿರೋದೆ. ಅರ್ಥಾತ್ ಯಾರ್ದೋ ಒಂದು ಧೈರ್ಯ ಇರುತ್ತೆ. ಈಗ ಯಾವುದೇ ಆಗ್ಲವ, ಮಗಳಾಗ್ಲಿ ಮಗನಾಗ್ಲಿ ಮನೆಯಲ್ಲಿ ನಾನು 6 ಗಂಟೆ ಆದ್ರೂ ಮನೆಗೆ ಬರ್ಲಿಲ್ಲ ಅಂದ್ರೆ ನನ್ನ ಮನೆಯವರು ಬಿಡ್ತಾರ ಅನ್ನೋ ಭಯ ಭಕ್ತಿ, ಅಂದ್ರೆ ಅದು ಯಾವುದೇ ವಿಚಾರದ ಕುರಿತಾದ್ರೂ ಮನೇಲಿ ಒಂದು ಅದ್ದುಬಸ್ತ್ ಅಂತ ಇರಬೇಕು ಸರ್. ಈ ಮನೆಯವರು ನನ್ ಗಂಡನೂ ಇಲ್ಲ, ಅವರು ಕುಡಿಯೋದಕ್ಕೆ ಅವನಿಗೂ ಭಯ ಇಲ್ಲ. ಅದೇ ಹೇಳಿದ್ನಲ್ಲ, ಇದು ನಿನ್ನ ಮನೆ ವಿಚಾರ ಅಂತಲ್ಲವ. ಬಹುಶಃ ನೀನು ಕೆಲಸ ಮಾಡೋ ಜಾಗದಲ್ಲೂ ಆ ಮೇಲುಸ್ತುವಾರಿ ಮಾಡೋರು ಒಂದಿನ ಬಂದಿಲ್ಲ ಅಂದ್ರೆ ಕೆಳಗಿನ ಕಾರ್ಮಿಕರಿಗೂ ಆಸಕ್ತಿ ಹೊಂಟೋಗುತ್ತೆ, ಅಥವಾ ಅವರು ಬೇಜವಾಬ್ದಾರರಾಗ್ತಾರೆ. ಅದೆಲ್ಲ ಜಾಗದಲ್ಲೂ ಅಷ್ಟೇ. ಗುರುಗಳಿಲ್ಲ ಅಂದ್ರೆ ಶಿಷ್ಯರು ತರಗತಿಯಲ್ಲಿ ಹೆಂಗ ಆಡ್ತಾರೆ, ಒಬ್ಬ ಗುರು ಸರಿ ಇಲ್ಲ ಅಂದ್ರೆ ಶಿಷ್ಯ, ಒಬ್ಬ ರಾಜ ಸರಿ ಇಲ್ಲ ಅಂದ್ರೆ ಪ್ರಜೆಗಳು, ಒಬ್ಬ ಯಜಮಾನ ಸರಿ ಇಲ್ಲ ಅಂದ್ರೆ ಮನೆ ಮಕ್ಕಳು, ಎಲ್ಲರದು ಅದೇ ಬುದ್ಧಿನೇ ಸರ್. ತುಂಬಾ ಹಿಂಸೆ ಆಗ್ಬಿಟ್ಟಿದೆ ಸರ್. 12 ವರ್ಷ ಹುಡುಗಿಯಿಂದ ತಗೊಂಡೋಗಿ ಕೂಲಿ ಹಾಕಿದ್ರು. ಅವಾಗಿಂದ ದುಡಿದ್ರು ನಮ್ಗೆ ಇವತ್ತವರೆಗೂ ಮಕ್ಕಳನ್ನ ಇಷ್ಟು ಕಷ್ಟಪಟ್ಟು ಸಾಕಿ ಮಕ್ಕಳಿಂದ ಇವಾಗ ನೆಮ್ಮದಿ ಇಲ್ಲ ಸರ್ ನನ್ಗೆ. ನೋಡವ್ವ, ಒಂದು ಹಂತದವರೆಗೂ ಹಣ ದುಡಿಬೇಕು. ನಾನು 5 ಗಂಟೆಗೆ ಓದಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋದ್ರೆ 7 ಗಂಟೆಗೆ ಬರ್ತಾ ಇದ್ದೆ, ಆಯಿತು. ಹಣದ ಅಥವಾ ಹೊಟ್ಟೆ ಹೊಡೆಯೋಕ್ಕೆ ಮನೆಯವ್ರನ್ನ ಸಾಕ್ಲಿಕ್ಕೆ ಏನು ಮಾಡಿದ್ರು ಎಲ್ಲ ಸರಿ. ಆದರೆ ಯಾವಾಗ ಮನೆಯ ಸಂತಾನಗಳ ಕುರಿತು ಕಾಳಜಿ ಮಾಡೋಕೆ ಆಗಲಿಲ್ಲ, ಅದು ಮಾಡೋಕೆ ಯಾಕೆ ಆಗಲಿಲ್ಲ ಅಂದರೆ ನಿಮಗೆ ನಿಮ್ಮದೇ ಆದ ಕಾರಣ ಇದೆ. ನಾನು 5 ಗಂಟೆಗೆ ಹೋಗ್ತಿದ್ದೆ ಸರ್, 7 ಗಂಟೆಗೆ ಬರ್ತಿದ್ದೆ, ಹೌದಲ್ಲವಾ? ಆದ್ರೂ ಎಲ್ಲ ನನ್ನ ಕಷ್ಟ ಎಲ್ಲ ಹೇಳ್ತಾ ಇದ್ದೆ ಸರ್. ನೋಡಪ್ಪ, ನಿಮ್ಮಪ್ಪ ಹಿಂಗೆ, ನಾನಿಷ್ಟು ಕಷ್ಟ ಪಡ್ತಾ ಇದ್ದೀನಿ, ಕಷ್ಟನ ಅರ್ಥ ಮಾಡ್ಕೊಳ್ಳೋ, ಚೆನ್ನಾಗಿ ಓದಪ್ಪ, ಓದಿದ್ರೇನೆ ಮುಂದೆ ನಿನ್ ಭವಿಷ್ಯ ಚೆನ್ನಾಗಿರೋದು. ನಿಮ್ಮಪ್ಪ ಓದ್ಲಿಲ್ಲ, ನನ್ನನ್ನು ಓದ್ಸಿಲ್ಲ, ನಾವ್ ಹಿಂಗಾಗಿದೀವಿ, ನೀವು ನಮ್ ಕಷ್ಟ ನಿಮಗ್ ಬೇಡಪ್ಪ, ನೀ ಚೆನ್ನಾಗಿ ಓದು. ಎಷ್ಟ
ಜೊತೆ ಹೇಳ್ತಾ ಇದ್ದೆ ಸರ್, ಮಗುಂಗ ಪಕ್ಕದಲ್ಲಿ ಕೂರ್ಸ್ಕೊಂಡು ಎಳೆ ಮಕ್ಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದೆ. ಏನ್ ಹೇಳಿದ್ರು ಹುಡುಗನ್ಗೆ ಇವಾಗ ತಲೆಗೆ ಹೋಗಲ್ಲ. ಆಯಿತು ತಾಯಿ, ಈಗ ನಾನು ಹೇಳೋದು ಮಗಳಿಗೂ ಒಂದು ಹಂತದಲ್ಲಿ ಯಾಕೋ ಬುದ್ಧಿ ಕೆಟ್ಟಿತ್ತು ಅಥವಾ ಅಲ್ಲೂ ಏನೋ ತಪ್ಪಾಗಿತ್ತು, ಆನಂತರ ಅವರು ಸರಿ ಹೋದ್ರು, ಹೌದಲ್ಲವಾ? ಹೌದು ಸರ್. ಹಂಗೆ ಈ ನಿನ್ನ ಮಗನ ವಿಚಾರನೂ ಸರಿ ಹೋಗುತ್ತೆ. ಆದರೆ ಈ ಸವಾಸ ದೋಷ ಅಂತ ಇರುತ್ತೆ. ನಿನ್ನ ತವರು ಮನೆಯಲ್ಲಿ ಬಿಟ್ಟಾದರೂ ಸರಿ, ಈ ಯಾರು ನಿಮ್ಮ ಮನೇಲಿ ಇದ್ದಾಗ ಇಲ್ಲ ಅಕ್ಕಪಕ್ಕ ಸ್ನೇಹಿತರು ಯಾರ್ಯಾರಿದ್ರು ಅಥವಾ ಇವ್ರ ಜೊತೆ ಸೇರ್ತಿದ್ದವರು ಒಂಚೂರು ಅದರ ಸಹವಾಸ ದೂರ ಆದರೆ ವಾತಾವರಣ ಪರಿಶುದ್ಧವಾಗುತ್ತೆ. ಪರಿಶುದ್ಧ ವಾತಾವರಣದಲ್ಲಿ ಪರಿಶುದ್ಧ ಗಾಳಿಯೇ ಇರುತ್ತೆ, ಹೌದಲ್ಲವಾ? ಹೌದು ಸರ್. ಈಗ ಅಲ್ಲಿ ಹೋಗ್ಲಿ, ಇಲ್ಲಿ ಹುಡುಗರು ಸರಿ ಇಲ್ಲ, ಇವ್ರ ಜೊತೆ ಸೇರಿದ್ರೆ ಹಾಳಾಗ್ತಾನೆ, ಅಲ್ಲಿ ಇದ್ರೆ ಸರಿ ಹೋಗ್ತಾನೆ ಅಂತ ಅಲ್ಲಿ ಇರಕ್ ಹೇಳಿದೀನಿ, ಅಮ್ಮನ್ಗೆ ಇರ್ಸ್ಕೊಳಕ್ ಹೇಳಿದೀನಿ. ಅಲ್ಲಿ ಇದ್ದಾನೆ, ಆದ್ರೆ ಇವಾಗ ಅಲ್ಲಿಂದ ಇಲ್ಲಿಗ್ ಬರ್ತಾನೆ ಸರ್. ಇವ್ರ ಜೊತೆನೆ ಇರ್ತಾನೆ ಯಾವಾಗ್ಲೂ. ಯಾರ ಜೊತೆ? ಈ ನಮ್ಮೂರಲ್ಲಿ ಹುಡುಗರಿದಾರಲ್ಲ, ಫೋನ್ಗಳು ಮಾಡಿ ಕರ್ಸ್ಕೊಂತಾರೆ. ಅದನ್ನೇ ನಾನು ಹೇಳೋದು. ಈಗ ಇದೊಂದು ಧರ್ಮ ಸಂಕಟದ ಸಮಯನವ, ಇಲ್ಲೊಂದು ನಿರ್ಧಾರ ತೆಗೆದುಕೊಳ್ಳೇಬೇಕಾದ ಸಮಯ. ನಾನು ಅಥವಾ ನನ್ನ ತವ್ರ ಮನೆಯವರು ಅಥವಾ ನನ್ನ ತಮ್ಮನೋ ಅಮ್ಮನೋ ಅಥವಾ ತವ್ರ ಮನೆಯವರು ಅಥವಾ ನಾನು ಕೂಗಾಡಿ ಕಿರ್ಚಾಡಿ ಅಥವಾ ಗಟ್ಟಿಯಾಗಿ ಸ್ಟ್ರಿಕ್ಟಾಗಿ ಹೇಳಿದ್ರೆ ಏನು ಮಾಡ್ಕೊಳ್ತಾನೋ, ಎಲ್ಲಿ ಹೋಗ್ತಾನೋ. ಅರ್ಥಾತ್ ಎಂದು ಈ ಆರಂಭದಲ್ಲಿ ನೀವು ಇಂತಹದ್ದೊಂದು ಭಯದ ಕಾರಣಕ್ಕಾಗಿ ಧರ್ಮವನ್ನು ನಿಮ್ಮ ಒಳಗಡೆ ನುಂಗಿಕೊಂಡಿದ್ದಾದಲ್ಲಿ ಮುಂದೆ ಅದರ ಪರಿಣಾಮ ನಿನ್ನ ಮಗಳಿಗೂ ತಟ್ಟುತ್ತೆ, ನಿನ್ನ ಮನೆಗೂ ತಟ್ಟುತ್ತೆ. ಯಾವ ಮರ ನನಗೆ ತುಂಬ ಪ್ರಿಯವಾದದ್ದು ಅಂದುಕೊಂಡು ಮನೆ ಒಳಗಡೆ ಬೇರು ಬಂದ್ರು ಅದನ್ನು ಹಾಗೆ ಬಿಟ್ಟುಕೊಂಡ್ರೆ ಮನೆ ಕೇಳಬೇಕು, ಮನೆ ಬೀಳುತ್ತೆ. ಹೌದು ಸರ್. ಆದರೆ ಯಾವುದೇ ಕಾರಣಕ್ಕೂ ಅಂತಹದ್ದೊಂದು ದುರಂತಕ್ಕೆ ಹಾದಿ, ಅಂದರೆ ಒಬ್ಬನ್ನ ಕಾಪಾಡ್ಲಿಕ್ಕೆ ಹೋಗಿ ಒಂದು ಇಡೀ ವಂಶದ ಅಥವಾ ಒಂದು ಇಡೀ ಹಿರಿಯರು ಕಟ್ಕೊಂಡು ಬಂದ ಮನೆತನಗಳೇ ಹಾಳಾಗ್ಲಿಕ್ಕೆ ಬಿಡೋದಿದೆಯಲ್ಲ, ಅದು ಧೃತರಾಷ್ಟ್ರ ಬುದ್ಧಿ ಆಗ್ಬಿಡುತ್ತೆ. ಅದರಿಂದ ಒಳ್ಳೇದಂತೂ ಆಗಲ್ಲ. ಇಲ್ಲಿ ಈ 19-20 ಈಗ ನೋಡವ, ಈಗೇನು ಗೊತ್ತಾಗದೆ ಇರೋ ವಯಸ್ಸಲ್ಲ, ಎಲ್ಲವೂ ಗೊತ್ತಾಗೋ ವಯಸ್ಸೇ. ಹಾಗಾಗಿ ಅವ್ರ ಸ್ನೇಹಿತರ ಜೊತೆ ಹೋಗೋದನ್ನ ನಮಗೆ ತಡೆದ್ರೆ ಎಲ್ಲಿ ಏನು ಮಾಡ್ಕೊಂಡ್ಬಿಡ್ತಾನೋ, ಎಲ್ಲಿ ಹೋಗ್ಬಿಡ್ತಾನೋ, ಅದು ಮಾಡಿಬಿಡ್ತಾನೋ, ಇದು ಮಾಡಿಬಿಡ್ತಾನೋ. ನನಗನ್ಸೋದು ನೀವು ಅಥವಾ ನಿಮ್ಮ ತವ್ರ ಮನೆಯಲ್ಲಿ ನಿಮ್ಮ ತಮ್ಮನೋ ಯಾರೋ ಒಬ್ಬರು ಒಂದು ಮಟ್ಟಿಗೆ ಗಟ್ಟಿಯಾಗಿ ಇದ್ರಿರ್ಲಿ ಹೋದ್ರೆ ಹೋಗಲಿ ಅನ್ನೋ ನಿರ್ಧಾರಕ್ಕೆ ಹೋಗಲಿ ಅನ್ನೋದು ನಿಮ್ಮ ಪೂರ್ಣ ಸಹಮತ ಅಥವಾ ಇಷ್ಟ ಅಲ್ಲದೆ ಹೋದ್ರು, ಕೆಲವೊಂದು ಕಬ್ಬಿಣ ಕಾಸಬೇಕಾದ್ರೆ ಅದನ್ನು ಸುತ್ತಿಗೆಲ್ಲಿ ಹೊಡಿಬೇಕಾದ್ರೆ ಕೆಲವು ಮುರಿದು ಹೋಗ್ತವೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಹೌದು ಸರ್. ಆದ್ರೆ ನಾವು ಬಗ್ಸೋದೇ ಬೇಡ, ಮುರಿದು ಹೋಗ್ಬಿಡ್ತವೆ ಅನ್ನೋ ಭಯದಲ್ಲಿ ಬಗ್ಸೋಕೆ ಹೋಗಲ್ಲ, ಕಾಯಿಸೋಕೆ ಹೋಗಲ್ಲ. ಅಂದ್ರೆ ಅವು ನಾಳೆ ದಿನ ನೀನೊಬ್ರಿಗಲ್ಲ ಇಡೀ ಸಮಾಜಕ್ಕೆ ಅವು ಕಂಟಕ ಆಗ್ಬಿಡ್ತವೆ. ಹೌದು. ಹಾಗಾಗಿ ದುಃಖ ಪುತ್ರನ ಈ ಹಾದಿ ತಪ್ಪುವಿಕೆ ನಿನಗೆಷ್ಟು ದುಃಖ ಕೊಟ್ಟಿದೆಯೋ ಅದನ್ನು ಸರಿಯಾದ ಕಾಲದಲ್ಲಿ ಸರಿಯಾದ ಪೆಟ್ಟುಗಳನ್ನು ಕೊಟ್ಟು ಸರಿ ಮಾಡುವ ಪ್ರಯತ್ನ ಮಾಡದೆ ನಾಳೆ ದಿನ ಅದು ದೈತ್ಯವಾದರೆ ನಿಮ್ಮನ್ನು ಕುತ್ತಿಗೆ ಇಟ್ಕೊಳ್ಳೋ ಹಂತಕ್ಕೆ ಹೋಗ್ಬಿಡ್ತಾವ ಅವು. ಹೌದು ಸರ್. ನಾಳೆ ನಂಗೆ ಕುಡಿಯೋಕೆ ದುಡ್ಡು ಕೊರಲಿಲ್ಲ ಅಂದರೆ ನಿಮ್ಮನ್ನು ಕತ್ತರಿಸ್ತೀನಿ ನೋಡು ಅನ್ನೋ ಮಟ್ಟಕ್ಕೆ ಹೋದಾಗ ಅಯ್ಯೋ ನಾನು ಇದನ್ನು ಯಾಕೆ ಬಿಟ್ಟುಕೊಂಡೆ ಅಂತ ನಿಮಗೆ ನಾಳೆ ನೀವು ಪ್ರಶ್ನೆ ಕೇಳ್ಕೊಳ್ತೀರಿ. ಬಟ್ ಕಾಲ ಮಿಂಚು ಹೋಗ್ಬಿಟ್ಟಿರುತ್ತೆ. ಹೌದು. ಹಾಗಾಗಿ ಮಗಳದೇನು ಪರಿವರ್ತನೆ ಆಗಿದೆ, ಮಗಳೇನಿವತ್ತು ಧರ್ಮದ ದಾರಿಯಲ್ಲಿದ್ದಾರೆ, ಅವರ ಶ್ರೇಷ್ಠತನ ಅವ್ರ ಮುಂದೆಯೂ ಖಂಡಿತ ನಿನ್ನ ಬದುಕಿಗೆ ಮಗಳು ವರವಾಗ್ತಾಳೆ. ಆ ಮಗಳಿಗೋಸ್ಕರ ನೀವೇನು ತ್ಯಾಗ ಮಾಡಿದ್ದೀರಿ ಅಥವಾ ಸಂಸಾರಕ್ಕೋಸ್ಕರ ಏನೆಲ್ಲ ತ್ಯಾಗ ಮಾಡಿ ಜೀವನದಲ್ಲಿ ಬದುಕಿದ್ದೀನಿ ಅಂದ್ರೆ ನನ್ನ ಮಗಳಿಗೋಸ್ಕರನೇ ಬದುಕಿದ್ದೀನಿ. ಆ ಬೆಳಕು ನಿನ್ನನ್ನು ಯಾವಾಗಲೂ ಕಾಯುತ್ತವ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಈ ಹಿಂದೆ ಏನು ಗೊಂದಲ ಆಗಿತ್ತು ಅದು ಆ ಹೆಣ್ಮಗಳಿಗೆ ಒಂದು ಪಾಠ ಅಷ್ಟೇ. ಹೌದು. ಆದ್ರೆ ಮಗನ ವಿಚಾರ ಅಂತ ಬಂದಾಗ ಅದು ಎಲ್ಲಿ ಆಗ್ಲೇ ಒಂದು ಮಾತು ಹೇಳಿ, ಹೋಗಪ್ಪ ನಿಂಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ. ನನ್ನ ಮನೆಗೆ ಯಾವುದೇ ನಷ್ಟ ನಿನ್ನಿಂದ ಆಗ್ಲಿಕ್ಕೆ ನಾನು ಬಿಡಲ್ಲ. ಹೌದು ಸರ್. ಮನೆಯಿಂದ ಆಚೆ ಹಾಕ್ದೆ ನಾನು. ನಿನಗೆ ಅಂದ್ರೆ ಒಂದೇಲೆ ಏಕೆ ಬಾರಿ ಕಳಿಸ್ಬಿಡಿ ಅಂತ ನಾನು ಹೇಳಲ್ಲ. ನಿನ್ನ ತವ್ರ ಮನೆಗೆ ಬಿಡುವ ನಿರ್ಧಾರ ಮಾಡು. ಅಲ್ಲೂ ಅದು ಹಂಗೆ ಮುಂದುವರಿತು ಅಂದರೆ ವಿಧಿಯೇ ಅದು ಕೊಡ್ತಾ ಕೊಡುತ್ತೆ. ಬಟ್ ಮಗನಿಗೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಕೌನ್ಸಿಲಿಂಗ್ ಕೊಡಿಸೋ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀರಿ, ಮುಂದೆಯೂ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಒಂಚೂರು ಕಠಿಣವಾಗಿ ಹೇಳದೆ ತುಂಬ ಮೃದುವಾಗಿ ಹೋಗಲಿಕ್ಕೆ ಸಮಾಧಾನ ಭೇದ ದಾಟಿ ಹೋಗಿದೆ, ಅದಕ್ಕೆ ದಂಡವೇ ಬೇಕೀಗ.
ಹೌದು. ಸಮಾಧಾನ ಅದೆಲ್ಲ ಮುಗಿದೋದ ಕತೆ. ಹ್ಮ್. ಸೊ ಅವರಿಗೆ ಈ ಸಮಯದಲ್ಲಿ ಹೊರಗಿನ ಸ್ನೇಹಿತರ ಅಥವಾ ಕೆಲವು ದುಷ್ಟರ ಸವಾಸದಿಂದ ಅವ್ರಿಗೆ ಕೋಪವೋ ದುಃಖವೋ, ಯಾಕಂದ್ರೆ ಯಾವಾತನಿಗೆ ಚಟ ಅಂಟ್ಕೊಳ್ತಾವಲ್ಲವ, ಕಾಮಕ್ರೋಧ ಕೋಪಗಳು ಅಸೂಹೆಗಳು ದುರ್ಬುದ್ಧಿಗಳು ಕೂಗಾಡೋದು ಕಿರ್ಚಾಡೋದು ಅವ್ ಜೊತೆಲೇ ಬರ್ತಾವ. ಅವೆಲ್ಲ ಗಿಫ್ಟು ಒಂದು ತಗೊಂಡ್ರೆ ಒಂದು ಫ್ರೀ ಥರ. ಹೌದು. ಗಾಂಜಾ ಸಿಗರೇಟು ಅಥವಾ ಇನ್ಯಾವುದೋ ಹೆಣ್ಣಿನ ಚಟ ಹೆಂಡದ ಚಟ ಇದಕ್ಕೆ ಬಂದವ್ರಿಗೆ ಕಾಮಕ್ರೋಧಗಳೆಲ್ಲ ಉಚಿತ. ಹೌದು. ಆದರೆ ಅವರ ಆ ದುಷ್ಟ ಬುದ್ಧಿಗಳು ನನ್ನ ಮನೆ ಸುಡ್ದಂಗೆ ನೋಡ್ಕೊಳ್ಬೇಕು. ಬಟ್ ಅಂತಿಮವಾಗಿ ನಿನ್ನ ಮಗನೂ ಕೂಡ ಇನ್ನೊಂದು 2 ವರ್ಷ ಹಂಗಿರುತ್ತೆ ಅವರ ಹೋರಾಟ ಅಥವಾ ಹಾರಾಟ ಚೀರಾಟಗಳು. ಅಲ್ಲಿ ಬೆಳಿತಾನೋ ಇಲ್ಲಿ ಬೆಳಿತಾನೋ, ಮನೆಗೆ ನಷ್ಟ ಆಗದಂಗೆ, ಮನೆಯಿಂದ ₹1 ಕೊಡ್ದಂಗೆ ನೀನು ದುಡಿ, ನೀನೇನು ಬೇಕಾದ್ರೂ ಮಾಡ್ಕೊಳ್ಳಪ್ಪ, ನಮ್ಗೆ ₹1 ಕೊಡಬೇಡ. ನೀನು ವಿಧಿಯೇ ಪಾಠ ಕಲಿಸುತ್ತೆ. ನಾವು ಏನೋ ಹೇಳೋ ಸ್ಥಿತಿಲಿಲ್ಲ, ಆದರೆ ಈ ಮನೆಗೆ ನಷ್ಟ ಆಗ್ಲಿಕ್ಕೆ ನಾವು ಬಿಡಲ್ಲ. ಅಯ್ಯೋ ಒಬ್ಬ ಮಗನಪ್ಪ, ನಾವು ಏನಾದರೂ ಮಾಡಲಿ ಪರವಾಗಿಲ್ಲ, ಇಡೀ ಮನೆಯವ್ರು ಬರ್ಲು ತಾಮನ್ ನಿನ್ನ ಮುಂದೆ ನಿಂಕತ್ತಾರ. ಆಮೇಲೆ ಇಡೀ ವಟಾರದವರು ಏರಿಯಾದವರೆಲ್ಲ ಅಂದರೆ ಒಬ್ಬ ಮಗ ಯಾಕೋ ದಾರಿ ತಪ್ಪಿ ಹೋಗ್ತಿದ್ದಾನೆ ಎಂದಾಗ ತುಂಬ ಕಠಿಣವಾಗಾದರೂ ಅಥವಾ 1-2 ಪೆಟ್ಟು ಕೊಟ್ಟಾದರೂ ಅಥವಾ ಯಾರ್ದೋ ಮೂಲಕ ಹೇಳಿಸಾದರೂ ಸರಿ ಮಾಡುವ ಪ್ರಯತ್ನ ನಾನು ಅವತ್ತು ಕಠಿಣವಾಗಿ ಮಾಡಲಿಲ್ವಲ್ಲ ಅನ್ನೋ ದುಃಖ ನಿನಗಿರೋದು ಬೇಡ ನಾಳೆ. ಅದಕ್ಕೆ ಅಪ್ಪ ನೀನು ಹಿಂಗೆಲ್ಲ ಕುಡ್ಕೊಳ್ಳೋದು, ಸಿಗರೇಟ್ ಸೇದೋದು, ನಿನ್ನ ಗಂಡಂಗೆ ಹೇಳು ಹಂಗೆ ಹೇಳು ಅನ್ನೋದು ಇಲ್ಲಪ್ಪ. ಇಂಥ ಮಗನನ್ನು ನಾನು ಬೇಡಲೇ ಇಲ್ಲ ದೇವನ ಬಳಿ. ನಾನು ಇನ್ನೂ 30 ವರ್ಷ ನಿಮ್ಮನ್ನು ಸಾಕಬಲ್ಲೆ, ಬಟ್ ಇಂಥವನ್ನೆಲ್ಲ ನಾನು ಹಂಗಿದ್ರೆ ನನಗೆ ಕಷ್ಟ ಇದೆ ಅಂತ ನಾನು ತಪ್ಪದಾರಿ ಹಿಡಿಬೋದಿತ್ತಲ್ಲ. ಹೌದು ಸರ್. ಅದೇನು ಇಲ್ಲೇ ನಾನು ಧರ್ಮವಾಗಿ ಬದುಕೊಂಡು ಬಂದು ಇವತ್ತು ಇಂಥ ತಪ್ಪದಾರಿ ಅಂದ್ರೆ, ನಾನು ಧರ್ಮವಾಗಿ ಬಂದು ನನ್ನಿಂದ ಹುಟ್ಟಿದ ಮಕ್ಕಳು ತಪ್ಪದಾರಿಗೆ ಹೋದು ಅಂದ್ರೆ ಅದ್ರ ಬದಲು ನಾನು ಹಿಂದೆನೇ ತಪ್ಪದಾರಿಗೆ ಹೋಯ್ದ್ರೆ ಇನ್ನೊಂದು ಚೂರು ಸುಖವಾಗಿ ಬದುಕಬಹುದಿದ್ದೋ ಏನೋ. ನಾನು ಹಂಗ ತಪ್ಪದಾರಿಯನ್ನು ಸಹಿಸುವುದಾಗಿದ್ರೆ ನಾನೇ ಹೋಯ್ತಿದ್ದೆ. ನನ್ನ ಗಂಡನ್ನು ಯಾಕೆ ನಾನು ಬೈತಿದ್ದೆ, ನೀನು ಕುಡ್ಕೊಂಬ ನಾನು ಮಲಗಿ ಬರ್ತೀನಿ ಅಂತ ನಾನು ಹೇಳ್ತಿದ್ದೆ. ಆದ್ರೆ ಅದು ಬೇಡ ಅಂತಲೇ ಇವತ್ತು ಈ ರಕ್ತ ಕಣ್ಣೀರು ಸೋರಿಸಿ ಬದುಕ್ತಾ ಇರೋದು. ಆದ್ರೆ ನೀನು ಆ ದಾರಿಗೆ ಹೋಯ್ತಿ ಅನ್ನೋದಾದ್ರೆ ನನ್ಗೆ ಯಾಕಬೇಕು? ನೀನು ಎಲ್ಲಿಯವರೆಗೂ ಎಲ್ಲರ ತಿರಸ್ಕಾರಗಳು ಅವರಿಗೆ ಬಲವಾಗಿ ಪೆಟ್ಟು ಕೊಡೋದಿಲ್ವ ಅಲ್ಲಿವರೆಗೂ ಅವ್ರ ಪರಿವರ್ತನೆ ಆಗಲ್ಲವ. ನೀನು ಬೇಡ ಅನ್ನೋದು ತವ್ರ ಮನೆಯವ್ರ ಒಳಗೆ ಸೇರಿಸೋದು, ಮತ್ತೆ ಇಲ್ಲಿ ಶಿಕ್ಷೆ ಇಲ್ಲ ಬಂತಲ್ಲಿ. ಹೌದು ಸರ್. ಆದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ಈ ಪೋಲಿ ಹುಡುಗರ ಜೊತೆ ಸೇರಿ ಹಾಳಾಗ್ಬಿಡ್ತಾನಲ್ಲ ಅಂತ ಒಂದ್ ಮನ್ಸಲ್ಲಿ ಎಲ್ಲ ಒಂದ್ ಮೂಲೆಯಲ್ಲಿ ಭಯ ಸರ್. ಅರ್ಥ ಕೆಟ್ಟೋಗೋದಕ್ ಬಿಟ್ರೆ, ನಾವೇ ಬಿಟ್ಬಿಟ್ರೆ ಅವ್ನ್ಗೆ ಎಲ್ಲಿ ಹೋಗಿ ಏನಾಗ್ಬಿಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಕೆಲಸ, ಒಂದು ದುಡಿಮೆ, ಬೆಳಿಗ್ಗೆ ಹೋಗೋದು ಸಂಜೆ ಬರೋದು, ಒಂದು ಕೆಲಸವಿಲ್ಲದ ಮನಸ್ಸಿನಲ್ಲಿ ಇಂತಹ ಸ್ನೇಹಿತರು 1000 ಇರ್ತಾರೆ. ಇದ್ದಿದ್ರೆ ಅದೇ ನಿಮ್ಮ ವಠಾರದಲ್ಲೇ ಇರ್ತಾರೆ ನೋಡಿ, ಬೆಳಿಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ. ಹೊರಗಡೆ ಯಾರೋ ಫ್ರೆಂಡ್ಸು ಇದೇನಪ್ಪ ನಮ್ಮ ಜೊತೆ ಬರೋದೇ ಇಲ್ಲ ಅಂದರೆ, ಎಲ್ಲಯ್ಯ ನಮಗೆ ಟೈಮೇ ಇಲ್ಲ. ಆ ಟೈಮೇ ಇಲ್ಲ ಅಂತ ಹೇಳ್ತಿರೋನು ಹೆಂಗಿದಾನೆ ಅಂದರೆ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆಗೆ ಮನೆಗೆ ಬರ್ತಾನೆ. ಇವ್ರ ಜೊತೆ ಸೇರ್ಲಿಕ್ಕೆ ಟೈಮ್ ಇಲ್ಲ ಅವನಿಗೆ. ಆದ್ರೆ ನಿನ್ನ ಮಗಂದು ಹಂಗಲ್ಲ. ಹಾಗಾಗಿ ಭಯ ಪಡಬೇಡ ತಾಯಿ, ಮುಂದಿನ 2 ವರ್ಷ ಸಮಯ ಆಗುತ್ತೆ. ನಿನ್ನ ಮಗನ ಹಾರಾಟ ಚೀರಾಟಗಳು ಇನ್ನೂ ಇರ್ತವೆ. ಆದರೆ ನಿನ್ನ ಮಗಳ ಮೇಲೆ ನಿನ್ನ ನಂಬಿಕೆ ಇಡು. ಮಗನ ಕುರಿತಾಗಿ ನಿನ್ನ ಧರ್ಮವನ್ನು ನೀನು ಸಡಿಲ ಮಾಡಬೇಡ. ಆಯ್ತು ಸರ್. ಯಾಕಂದ್ರೆ ಅದೇ ಶಾಶ್ವತನವ. ಹೌದು. ಹಾಗಾಗಿ ಇಲ್ಲಿ ಮಗನ ಮೇಲಿನ ಮಮಕಾರ, ಆತನ ದುರ್ಬುದ್ಧಿಗಳನ್ನು ತಿದ್ದು, ಸಹನೆಯಿಂದಲೇ ತಿದ್ದು, ಆದರೆ ತಿದ್ದಿಕೊಳ್ಳದ ಹೊರತು ಅದನ್ನು ನಾನು ಅಯ್ಯೋ ತಡೆಯಪ್ಪ ಯಾಕೋ ಇವನಿಗೆ ಒಂದು ಮದುವೆ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಎಲ್ಲ ಇನ್ನೂ ದುರಂತದಲ್ಲಿದ್ದಾಗಲೇ ಒಂದು ಹೆಣ್ಣಿನ ಬದುಕು ತಂದು ಹಾಳು ಮಾಡಬೇಡಿ. ಹೌದು. ನಿನ್ನ ಮಗಳಿಗೆ ಹೆಂಗೊಂದೊಳ್ಳೆ ಹುಡುಗ ಬೇಕು ಅಂತ ನಿಮ್ಮ ಆಸೆ ಇರುತ್ತೋ ಹಂಗೆ ಆ ಹೆಣ್ಣು ಎತ್ತಿರೋ ಮಕ್ಕಳಿಗೆ ಒಳ್ಳೆ ಹುಡುಗ ಬೇಕು ಅಂತ ಅವರು ಇದು ಮಾಡಿರ್ತಾರಲ್ಲ. ಹೌದು ಸರ್. ಹಾಗಾಗಿ ನಿನ್ನ ಮಗನ ಕುರಿತಾಗಿ ನಿನ್ನ ತವ್ರ ಮನೆ ಹ್ಯಾಂಡ್ ಓವರ್ ಮಾಡಿಬಿಡು. ಅದು ನಿನಗೆ ಒಗ್ಗೋದಲ್ಲ ಅದು ಸರ್. ಬಗ್ಗಲ್ಲ ಅವನು ನನಗೆ. ಹಾಗಾಗಿ ಹೇಳ್ತೀನಿ, ಮಗಳ ಮುಂದೆ ಇಂಥವೆಲ್ಲ ನಡೆದಾಗ ಮತ್ತೆ ಮನ್ಸುಗಳು ಕೆಡ್ತವ, ಯಾವ ಬದಲಾಗ್ತವ ಆಮೇಲೆ ಒಂದು ಗೊತ್ತಾಗಲ್ಲ ನಿನಗೆ. ಹೌದು ಸರ್. ನಮ್ಗೆ ಈಗ ಭಯ ಇರೋದು ಅದೇ, ಗಂಡನು ಹೇಳಿದ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಭಯಬೇಡ. ನಿನ್ನ ಯಾವ ತ್ಯಾಗವೂ ವ್ಯರ್ಥವಲ್ಲವ. ತಿಳ್ಕೊ, ಇದನ್ನಂತೂ ಮನಸ್ಸಲ್ಲಿ ಇಟ್ಕೋ, ದೈವವಾಣಿ ಎಂದುಕೋ. ನಿನ್ನ ಯಾವ ತ್ಯಾಗವೂ ವ್ಯರ್ಥವಾಗಲ್ಲ.
ನಿನ್ನ ಮಗಳ ಕುರಿತಾಗಿ, ನಿನ್ನ ಮಗನ ಕುರಿತಾಗಿ, ಸಂಸಾರದ ಕುರಿತಾಗಿ ಅವತ್ತಿಂದ ಇವತ್ತಿನವರೆಗೂ ಏನೆಲ್ಲ ಸಹನೆ ಮಾಡಿಕೊಂಡು ತ್ಯಾಗ ಮಾಡಿಕೊಂಡು ಬಂದಿದ್ದೀಯ, ಆ ಯಾವ ಒಂದು ಹನಿ ಬೆವರು ಕೂಡ ಒಳ್ಳೆ ಫಲವನ್ನು ಕೊಡದೆ ಹೋಗಲ್ಲ. ಬಟ್ ನಿನ್ನ ಮಗನ ಕುರಿತಾದ ಈ ವರ್ತನೆ ನಿನಗೆ ಅಸಹನೀಯ ಇರ್ಬೋದು, ಅಯ್ಯೋ ನನಗೆ ಯಾಕಿಂತ ಕಷ್ಟ ಅಂತ ಇರ್ಬೋದು. ಆದರೆ ಮಗಳು ಹೇಗೆ ಕೆಸರಲ್ಲಿ ಬಿದ್ದು ಆ ನಂತರವೇ ಶುದ್ಧ ನೀರಿನ ಬೆಲೆ ಅವಳಿಗೂ ಗೊತ್ತಾಗಿದ್ದು, ಹೌದಲ್ಲವಾ? ಹೌದು ಸರ್. ಈ ಮಗನದ್ದು ಒಂದು ಕೆಸರಿನ ಬುದ್ಧಿ. ಕಹಿ ಬೆಲ್ಲ ತಿಂದ ಮೇಲಿಂದಾನೆ, ಬೇವು ತಿಂದ ಮೇಲೆ ಬೆಲ್ಲದ ಬೆಲೆ ಗೊತ್ತಾಗದಲ್ವಾ? ಹೌದು. ಆಯಿತು, ನಿನ್ನ ಮಗಂದು ಅಂಥದ್ದೊಂದು ಕಾಯಿಸುವಿಕೆ ನಡೆಯುತ್ತಿನ್ನ ಅತಿ ಶೀಘ್ರದಲ್ಲಿ. ನೀನು ಸುಮ್ಮನೆ ನಿನ್ನ ತವರು ಮನೆಗೆ ಇದನ್ನು ಹ್ಯಾಂಡ್ ಓವರ್ ಮಾಡು. ಆದರೆ ಒಂದು ನೆನ್ಪಿಟ್ಟುಕೊಳ್ಳವ, ಇಲ್ಲಿ ಮಗನಿಗಿಂತ ನಿನಗೆ ಧರ್ಮ ಮುಖ್ಯ. ಹೌದು ಸರ್. ಇದನ್ನ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಭಗವಂತನಿಗೆ ಶರಣಾಗು. ಮಗಳು, ಮಗ, ಗಂಡ ಇವೆಲ್ಲವೂ ಒಂದು ಪಾತ್ರ, ಆದ್ರೆ ಎಲ್ಲರೊಳಗಡೆ ಇರುವ ಧರ್ಮ. ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆನೆ ತುಂಬಾ ಸಮಾಧಾನ ಮಾಡ್ಕೊಂಡಿದ್ದೀನಿ, ಎಲ್ಲಾ ವಿಚಾರದಲ್ಲೂ ಬುದ್ಧಿ ಕಲ್ತ್ಕೊಂಡಿದ್ದೀನಿ. ನಿಮ್ ಕಾರ್ಯಕ್ರಮಗಳು ನೋಡಿದ್ಮೇಲೆನೆ ನಾನು ಅವನ್ನ ಮನೆಯಿಂದ ಆಚೆ ಹಾಕಿದ್ದೀನಿ. ಬೇಡ, ನಿನ್ನಂತ ಮಗನ್ ನನ್ನ ಹತ್ರ ಇರೋದೇ ಬೇಡ, ನಿನ್ನ ಸಾಕೋದೇ ಬೇಡ, ನಾನು ಕೂಲಿನಲ್ಲಿ ಮಾಡ್ಕೊಂಡು ನನ್ನ ಜೀವನ ನಾನು ಮಾಡ್ತೀನಿ, ನನ್ನ ಮಗಳು ನಾನು ನೋಡ್ಕೊಂತೀನಿ, ನೀನ್ ಹೋಗ್ಬಿಡು ಫಸ್ಟ್ ಅಂತಾನೆ ಅವನ್ನ ಆಚೆ ಹಾಕಿದ್ದೀನಿ ಸರ್. ಇರ್ಲವಾ, ನಿನ್ನ ಮಗನ ಕುರಿತಾದ ದ್ವೇಷ ಹೃದಯದಲ್ಲಿ ಇರೋದು ಬೇಡ. ಆದರೆ ಅವನಿಗೆ ಆ ಕಠಿಣ ಮಾತು ಹೇಳುವ ಹಿಂದೆ ನಿನ್ನ ದುಃಖ ಇದ್ದೇ ಇತ್ತು. ಬಟ್ ಅವನಿಗೆ ಶಿಕ್ಷೆಯ ರೂಪದಲ್ಲಿ ಶಿಕ್ಷಣ ಕೊಡೋದು ನಿನ್ನ ಉದ್ದೇಶ, ಹೌದಲ್ಲ? ಹೌದು ಸರ್. ಬುದ್ಧಿ ಕಲಿಬೇಕು. ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನನ್ನ ಸಾಕಿದ್ದಾಳೆ. ಹೊರಗಡೆ ಇದ್ರೆ ಅವನಿಗೆ ಗೊತ್ತಾಗತ್ತೆ, ನನ್ ಬೆಲೆ ಅವನಿಗೆ ಗೊತ್ತಾಗ್ಬೇಕು ಅಂದ್ರೆ ನನ್ನಿಂದ ದೂರ ಇರ್ಬೇಕು ಅಂತಾನೆ ಆಚೆ ಆಗ್ತದೆ ಸರ್. ಆಯ್ತು, ಅಲ್ಲಿರುವ ಸ್ನೇಹಿತರಲ್ಲಿ ನಂಬಿಕೆ ದ್ರೋಹದ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಆಗ ಮನೆಯವ್ರ ಬೆಲೆ ಅರ್ಥವಾಗುತ್ತೆ. ಆ ಸಮಯಕ್ಕೆ ನೀನು ಕಾಯ್ತಾ ಇರು. ನಿನ್ನ ಯಾವ ತ್ಯಾಗವೂ ವ್ಯರ್ಥವಲ್ಲ, ಇದನ್ನು ತಲೆಯಲ್ಲಿಟ್ಕೋ. 2 ಹಣ್ಣು, 2 ಮೊಟ್ಟೆ ಅಥವಾ 2 ಏನೇ ಫಲ ಇದ್ರೂ ಯಾವುದೋ ಒಂದು ಹುಳ ಬಿದ್ದಂತೆ ಅನ್ಸುತ್ತೆ. ಆದರೆ ಒಂದಂತೂ ಜಾಗೃತವಾಗಿ ನಿನ್ ಜೊತೆ ಸೇಫ್ ಆಗಿರುತ್ತವ. ಹೌದು ಸರ್, ಅದೊಂದೇ ಸರ್ ಸಮಾಧಾನ ಇವಾಗ. ಕೆಲವೊಮ್ಮೆ ತಂದ ತರಕಾರಿಗಳಲ್ಲಿ ಕೊಳೆತು ಹೋದ ಭಾಗವನ್ನು ಕತ್ತರಿಸಿ ಉಳಿದದ್ದನ್ನ ಚೆನ್ನಾಗಿ ಬಳಸ್ಕೊಳ್ಳೋ ಬುದ್ಧಿ ನಮಗೆ ಬೇಕೇ ಬೇಕಲ್ಲ. ಹೌದು. ಮಗನ ಕುರಿತಾಗಿ ಕೊಳೆತು ಹೋದ ದಿನಗಳು ಅಂತ ನಡೀತಾ ಇದ್ದಾವೆ. ಆದರೆ ಅದು ತುಂಬ ಉಪಯೋಗಕ್ಕೆ ಬರುವ ಹಣ್ಣಾಗಿ ಪರಿವರ್ತನೆ ಆಗಲಿಕ್ಕೆ ಇನ್ನೊಂದು 2 ವರ್ಷ ಬೇಕು. ಆದರೆ ನೀವು ಇದನ್ನು ತವರು ಮನೆಗೆ ಅಥವಾ ಅವ್ರಿಗೆ ಇದಕ್ಕೆ ಹ್ಯಾಂಡ್ ಓವರ್ ಮಾಡಿ, ಅದಿನ್ನು ನಿನ್ನ ಗಂಡ ಮುಂದೆ ಇದೇನು ಇನ್ನೂ ಹೆಚ್ಚಾಯ್ತೈತಲ್ಲ ಧರ್ಮ ಅಥವಾ ಇಂಥ ಬುದ್ಧಿ ಮಗಂದು ಇನ್ನೂ ಉತ್ಕೃಷ್ಟ ಸ್ಥಿತಿಗೆ ಹೋಗಿ ಅದು ಬಿದ್ದು ಹೋಗುತ್ತೆ. ಆಯ್ತು ಸರ್. ಅದಕ್ಕೆ ಪ್ರಾಣಾಪಾಯ ಅಂತ ನಾನು ಹೇಳಲ್ಲ. ನಂಬಿದವರೇ ಚೂರಿ ಹಾಕೋ ಕಾಲ ಬರುತ್ತೆ. ಮಗನಿಗೆ ಅದು ಒಳ್ಳೆಯದೇ ಆಗಿರುತ್ತೆ. ನೀನು ಅದ್ರ ಬಗ್ಗೆ ಕೊರ್ಕೊಂಡು ಕೂತ್ಕೊಳ್ಬೇಡ. ಆಯ್ತು ಸರ್, ನಿಮ್ ಬಾಯಿಂದ ಈ ಮಾತು ಕೇಳಿಸ್ಕೊಂಡ್ಮೇಲೆ ನಮಗೂ ಈಗ ಸಮಾಧಾನ ಆಗ್ತಾ ಇದೆ ಸರ್. ನಾನು ಇನ್ಮೇಲೆ ಧೈರ್ಯವಾಗಿರ್ತೀನಿ. ಧೈರ್ಯವಾಗಿರು. ಮಗಳು ಬಂಗಾರದಂಗೆ ಬದಲಾಗಿದ್ದಾಳವ. ಹೌದು ಸರ್. ಪರಿವರ್ತನೆಯ ಅಥವಾ ಒಳ್ಳೆ ಕಾಲದ ಮೊದಲ ಸೂಚನೆ. ನನಗೆ ಬಹಳ ಖುಷಿ ಆಯ್ತು ಮಗಳು. ಯಾಕಂದ್ರೆ ಬ್ರೈನ್ ವಾಶ್ ಮಾಡಿದ್ರು ಅಂದ್ರೆ ಮೂಲಭೂತವಾಗಿ ನಿನ್ನ ಮಗಳು ಅದಾಗಿರ್ಲಿಲ್ಲ. ಹೌದು ಸರ್, ಅವಳ ಗುಣ ಅದಾಗಿರ್ಲಿಲ್ಲ ಸರ್. ನಂತರನೇ ಧೈರ್ಯವಾಗಿ ಇದ್ದ ಹುಡುಗಿ. ಆದ್ರೆ ಬೆಳಗ್ಗೆ ಸಾಯಂಕಾಲ ಚೆನ್ನಾಗಿ ಹೇಳಿ ಬ್ರೈನ್ ವಾಶ್ ಮಾಡಿ ಹಂಗ್ ಮಾಡ್ಬಿಟ್ಟಿದ್ರು. ಹೌದು, ಸಹವಾಸ ತಿದ್ಕೊಂಡು ಅವಳು 1 ವರ್ಷ ಕಾಲೇಜ್ಗೆನೆ ಹೋಗ್ದೆ, ಅಮ್ಮನ ಮನೇಲಿ ಊರಲ್ಲಿ ಇತ್ತು. ಆಮೇಲೆ ಇಲ್ಲಿ ಬಂದು ಕಾಲೇಜಿಗೆ ಸೇರಿಸಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ಲಲ್ಲ. ನನ್ಗೆ ಆವಾಗ ಅವಳ ಬಗ್ಗೆ ತುಂಬಾ ಹೆಮ್ಮೆ ಆಯ್ತು. ಇಂಥ ಮಗಳು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅವಾಗ ತುಂಬಾ ಹತ್ಬಿಟ್ಟಿದ್ದೀನಿ ಸರ್. ಇಂಥ ಮಗು ಭವಿಷ್ಯನ ಹಾಳು ಮಾಡ್ಬಿಡ್ತಿದ್ರಲ್ಲ ಇವ್ರು ಅಂತ. ಇರ್ಲವಾ, ನಾನು ಅದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ನಿನ್ನ ಮಗಳ ಮೂಲ ಬುದ್ಧಿ ಬಹಳ ಶುದ್ಧವಾಗಿಯೇ ಇದೆ ಮತ್ತು ಅದು ನಂಬಿಕಸ್ಥವಾಗಿಯೇ ಇದೆ. ಅದರಲ್ಲಿ ಯಾವ ದೋಷವೂ ಇಲ್ಲ. ಆಕೆಗೆ ನಾನು ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ಆಕೆ ನಿಮ್ಮ ಕಷ್ಟದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಮುಂದೆಯೋದು ಹಾಗೇ ಇರುತ್ತೆ. ಆಕೆಯ ಮುಂದಿನ ಜೀವನವು ಒಳ್ಳೆ ದಾರಿಗೆ ಹೋಗುತ್ತೆ, ಏನು ಕೆಡುಕಾಗಲ್ಲ. ಬಟ್ ಮಗನ ವಿಚಾರದಲ್ಲಿ ನೀನು ಸ್ವಲ್ಪ ಸಹನೆ ಮಾಡು, ತಾಳ್ಮೆ ಇರು, ಅಲ್ಲಿ ಕಚ್ಕೊಂಡು ಸುಮ್ಮನಿರು. ಏನೂ ಇದು ಮಾಡೋ ಅಂದರೆ ಮನೆಯಲ್ಲಿ ಬಂದು ಅನ್ಯಾಯ ಮಾಡ್ಲಿಕ್ಕೆ ಬಿಡಬೇಡ. ಬಟ್ ಹೊರಗಡೆ ಅದೇನು ನಡೆಯುತ್ತೆ ನಡೀಲಿ. ಆದರೆ ನಿನ್ನ ತವರು ಮನೆಗೆ ಒಪ್ಪಿಸಿ ಅಲ್ಲಿ ಇರೋಕೆ ಶುರು ಮಾಡಿಸು ಅಥವಾ ಅಲ್ಲಿ ಬಿಟ್ಬಿಡು.
ಆಯ್ತಾ. ಕೆಲ್ಸಕ್ಕೆ ಹೋಗ್ತಾರ ಬರ್ತಾರ, ಅವನ ದುಡಿಮೆ ನಂಬ್ಕೊಂಡಂತೂ ನೀವು ಬದುಕ್ತಾ ಇಲ್ಲ, ಹೌದಲ್ಲವಾ? ಹೌದು ಸರ್. ಅದು ಸ್ವಲ್ಪ ಪೆಟ್ಟು ತಿನ್ನುತ್ತೆ. ಯಾಕಂದ್ರೆ ನಿಮ್ಮ ಮಗಳದು ಹೆಂಗೆ ಒಂದು ಸ್ವಲ್ಪ ಬಿದ್ದ ಕಾಲ ಎದ್ದ ಕಾಲ ಅಂತ ಇದೆಯೋ, ಈ ಥರದ್ದು ಬಿದ್ದ ಕಾಲ ನಡೀತಾ ಇದೆ. ಎದ್ದ ಕಾಲ ಎದ್ದೋಳೋ ಕಾಲ ಬರುತ್ತೆ. ಈಗ ನೀವು ಕೊರಗೋದು ಬಿಡಿ, ಕಾಯಿಲೆ ತರಿಸ್ಕೊಳ್ಬಾರ್ದು. ನೀವು ನಿಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀರಿ, ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಎಲ್ಲ ನಿನ್ನ ಕುಟುಂಬ ಕೂತೊಟ್ಟಿಗೆ ಊಟ ಮಾಡಿ ನಗನಗ್ತಾ ಇರೋ ಕಾಲ ಬೇಗ ಬರುತ್ತೆ. ಧೈರ್ಯವಾಗಿರು, ಎಲ್ಲ ಒಳ್ಳೆಯದಾಗಲಿ. ನನಗೆ ಭಾಳ ಖುಷಿ ಏನಂದರೆ, ನಿಮ್ಮ ಮಗಳಿಗೆ ಕುರಿತು ನೀವು ಕೊಡುವ ಎಷ್ಟು ಚಾನ್ಸ್ ಕೊಟ್ರಿ, ಅಥವಾ ಎಷ್ಟು ತಿದ್ಕೊಳ್ಳೋಕೆ ಅವಕಾಶ ಕೊಟ್ರಿ, ಅಥವಾ ಎಜುಕೇಷನ್ ಮಹತ್ವ ನಿಮಗೆ ಗೊತ್ತಿತ್ತು. ಮಗಳು ಅದೊಂದು ಹುಲಿ ಹಾಲಿದ್ದಂಗೆ, ಅದಂತೆ ಶಿಕ್ಷಣ ಅನ್ನೋದೇ ಹಾಗೆ. ನಾಳೆ ಏನು ಹಣೆ ಬರ ಕೆಡ್ತವ ಗಂಡನ ವಿಚಾರ ಅಂತ ಸುಮ್ಮನೆ. ಹೌದು ಸರ್, ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ಮಂಗೆ ಅವಳು ಮನೆ ಕೆಲ್ಸ ಅಡ್ಗೆ ಕೆಲ್ಸ ಅಂತ ಹೋಗ್ದೆ ಅವಳು ಕಾಲ್ ಮೇಲೆ ಅವಳು ನಿಂತ್ಕೊಂಡು ಅವಳು ಸಂಪಾದನೆಯಲ್ಲಿ ಅವಳು ಬದುಕೋತಾರ ಆದ್ರೆ ಸಾಕು ಸರ್ ನನ್ಗೆ. ಆಗುತ್ತೆ. ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು ನಿಮ್ಮ ಕುರಿತಾಗಿ. ಒಳ್ಳೇದಾಗ್ಲಿ, ಮಗಳಿಗೂ ಒಳ್ಳೇದಾಗ್ಲಿ, ಮಗನಿಗೂ ಒಳ್ಳೇದಾಗ್ಲಿ. ಆ ಮಗು ಮತ್ತೆ ಶುದ್ಧವಾಗಿ ನಿನ್ನ ಮಡ್ಲು ಸೇರುವಂತಾಗುತ್ತೆ. ಅದು ಆಗುತ್ತೆ ಕೂಡ. ನೀ ಸುಮ್ಮನೆ ಅಶೋಕವನದಲ್ಲಿ ಸೀತೆ ಕಾದಂಗೆ ಕಾಯು. ಒಳಗಡೆ ಪ್ರಾರ್ಥನೆ ನಿಮ್ಮ ನುಡಿಲಿ ಹೇಳ್ದಂಗಿದೆ ಸರ್. ರಾಯರೇ ನನ್ನ ಹತ್ರ ಮಾತಾಡೋ ತರ ಇದೆ. ತುಂಬಾ ಸಮಾಧಾನ ಆಗ್ತದೆ ಸರ್ ಇವತ್ತು. ಆಗ್ಲಿ ತಾಯಿ, ಚೆನ್ನಾಗಿ ಊಟ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಆಗಬಾರ್ದು ಏನೂ ಆಗಲ್ಲ. ಕಾರ್ಯಕ್ರಮ ಕೇಳ್ತಾ ಇರಿ, ನಿಮ್ಗೆ ಒಳ್ಳೇದಾಗಲಿ. ನನಗೆ ಪೂರ್ಣ ನಂಬಿಕೆ ಇದೆ ನಿಮ್ಮ ಮಗನ ಕುರಿತು. ಮತ್ತೆ ಅವರ ಮೂಲ ಸ್ವರೂಪಕ್ಕೆ ಬಂದೇ ಬರ್ತಾರೆ. ಬಟ್ ಹೊರಗಿನ ಕೊಳೆಗಳ ಕಾರಣಕ್ಕೆ ಒಳಗಡೆ ಮನೆಯಿಂದ ಹೋಗ್ಬೇಕಾದ್ರೆ ಬಟ್ಟೆ ಶುದ್ಧವಾಗೇ ಇತ್ತು, ಬಟ್ ಹೊರಗಡೆ ಓಳಿ ಆಡಿ ಕೊಳೆ ಆಗಿ ಬಂದಿದೆ ಈಗ. ಹೌದು ಸರ್, ತೊಳ್ಕೊಳ್ಳೋ ಕಾಲ ಬರುತ್ತೆ. ತುಂಬಾ ಬುದ್ಧಿವಂತನ ತರನೇ ಇದ್ದ. 10th ವರೆಗೂ ತುಂಬಾ ಬುದ್ಧಿವಂತನೇ ಆಗಿದ್ದ. ಅವನು ಒಬ್ರ ಮನೆಗೆ ಹೋಗ್ತಿರ್ಲಿಲ್ಲ, ಒಬ್ರ ಜೊತೆ ಸೇರ್ತಾ ಇರ್ಲಿಲ್ಲ. ನಾನು ಇಲ್ಲಿ ಕಡ್ಡಿ ಹಾಕಿದೀನಿ ದಾಟ್ಬೇಡಪ್ಪ ಅಂದ್ರೆ ದಾಟ್ತಾ ಇರ್ಲಿಲ್ಲ ಸರ್. ಅಷ್ಟು ಒಳ್ಳೆ ಹುಡುಗ ಆಗಿದ್ದ. 10ನೇ ಕ್ಲಾಸ್ ಓದೋವರೆಗೂ. 10ನೇ ಕ್ಲಾಸ್ ಮುಗಿಸಿ ಕಾಲೇಜ್ ಬಂತು. ಸ್ವಲ್ಪ ಕೆಸರು ತುಂಬಿದೆ, ಆದ್ರೆ ಮೂಲ ವಜ್ರ ಇದ್ದೇ ಇದೆಯವ. ಯಾವಾಗ ವಜ್ರದ ಮೇಲೆ ಕೆಸರು ಕೂತ್ಕೊಳ್ಳುತ್ತೆ, ಆ ವಜ್ರವೂ ಕೂಡ ತನ್ನ ಹೊಳಪನ್ನ ಕಳ್ಕೊಳ್ಳುತ್ತೆ. ಯಾಕಂದ್ರೆ ಕೆಸರು ಮೇಲಿದೆಯಲ್ಲ. ಆದ್ರೆ ಎಲ್ಲವೂ ನಿವಾರಣೆ ಆಗೋ ಕಾಲ ಬರುತ್ತೆ. ಮಗನ ಮೇಲೆ ಒಳಗಡೆ ಆ ನಂಬಿಕೆ ಇದ್ದೇ ಇರಲಿ, ಬಟ್ ಹೊರಗಡೆ ಧರ್ಮಕ್ಕೆ ಮಾತ್ರ ನಾನು ತಲೆ ಬಾಗುತ್ತೀನಿ ಅನ್ನೋ ನಡತೆಯನ್ನ ನೀವು ತೋರಿಸ್ಲೇಬೇಕು. ಆಗ ಮಾತ್ರ ಅದಕ್ಕೊಂದು ಭಯ ಭಕ್ತಿ. ಇಲ್ಲ ಅಂದ್ರೆ ಈಗ ಯಾವುದನ್ನ ಆಗಬಾರ್ದು ಅಂತ ತಡಿತೀರೋ ಅದು ಮುಂದೊಂದು ಹಾಗೆ ಆಗುತ್ತೆ, ಮತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ಆಗುತ್ತೆ. ಹೌದು. ಹಾಗಾಗಿ ಅಂಥದ್ದಕ್ಕೆಲ್ಲ ಹೆದರೋದು ಅವಶ್ಯಕತೆ ಇಲ್ಲ. ಒಳ್ಳೇದಾಗ್ಲಿ ತಾಯಿ, ನೀನೇ ಫೋನ್ ಮಾಡೋ ಕಾಲ ಬರ್ಲಿ, ಶುಭವಾಗ್ಲಿ. ಆಯ್ತು ಸರ್, ಒಳ್ಳೇದಾಗ್ಲವ. ಗೋವಿಂದ ಅವ್ರ ಮಗನಿಗೆ ಒಳಿತು ಕೆಡುಕುಗಳ ಜ್ಞಾನ ಕೊಡಪ್ಪ, ಒಳ್ಳೇದಾಗ್ಲಿ. ಪಾಪ ನೋಡಿ, ಅವ್ರ ಮಗಳ ಬಗ್ಗೆ ಹೇಳಿದರು. ಎಷ್ಟೋ ತಾಯಂದಿರು ಅಥವಾ ಪೋಷಕರು, ತಂದೆ ತಾಯಿಗಳು ಮಕ್ಕಳನ್ನು ಓದಿಸ್ತಾರೆ, ಸಾಕ್ತಾರೆ. ಒಂದು ಗಾಡಿ ಕೊಡಿಸ್ಲಿಲ್ಲ ಅಂತ ಸಾಲ ಮಾಡಾದರೂ ಸರಿ ನನಗೆ ಗಾಡಿ ಕೊಡಿಸು ಅನ್ನೋ ಮಕ್ಕಳು, ಸಾಲ ಮಾಡಾದರೂ ಸರಿ ನಂಗೆ iPhone 17 ಕೊಡಿಸು ಅನ್ನೋ ಮಕ್ಕಳು. ನನಗನ್ಸೋದು, ನಿಮಗೆ ಫೋನ್ ಬೆಲೆ ಗೊತ್ತಾಗ್ತಿದೆ, ಗಾಡಿಗಳ ಬೆಲೆ ಗೊತ್ತಾಗ್ತಿದೆ. ತಂದೆ ತಾಯಿಗಳ ಶ್ರಮ, ಅವರ ಸ್ಥಿತಿಗತಿಗಳು ಅರ್ಥವಾಗದೆ ಹೋದರೆ, ಅಯ್ಯ ಗಾಡಿ ಒಂದಷ್ಟು ವರ್ಷ ಆದಮೇಲೆ ತನ್ನ ಶಕ್ತಿ ಕಳ್ಕೊಳ್ಳುತ್ತೆ, ಮೂಲೆ ಆಗುತ್ತೆ, ಗುಜರಿ ಸೇರುತ್ತೆ. ಫೋನು ಕೂಡ ಹೊಸದು ರಿಲೀಸ್ ಆಗುತ್ತೆ. ಹಳೆ ಇವತ್ತಿನ ಫೋನು ಇನ್ನೊಂದು 3 ವರ್ಷ ಬಿಟ್ಟರೆ ಹಳೆ ಫೋನು. ಹೌದು, ಆದರೆ ಹೆತ್ತವರಿಗೆ ನನ್ನ ಆಸೆ ಈಡೇರಿಸ್ಕೊಳ್ಳೋಕೆ ಹೆತ್ತವರಿಗೆ ಆ ಮಟ್ಟಿನ ಹಿಂಸೆ ಕೊಡೋದು ಒಳ್ಳೇದಲ್ದ್ರಪ್ಪ. ಯಾವ ಫ್ರೆಂಡ್ಸು ಬರಲ್ಲ. ನಾಳೆ ಏನೋ ರೋಗ ಬಂದು ಮಲ್ಕೊಂಡ್ರೆ ಅಪ್ಪ ಅಮ್ಮನೇ ಬರಬೇಕು, ಅಕ್ಕ ತಂಗಿದಿರೇ ಬರಬೇಕು. ಹೊರಗಡೆ ಯಾರೋ ಶ್ರೀಮಂತರು ಗಾಡಿಯಲ್ಲಿ ಓಡಾಡ್ತಾರೆ, ಮೆರಿತಾರೆ, ಹುಡುಗಿರು ಕುಣಿಸ್ಕೊಂಡು ಓಡಾಡ್ತಾರೆ. ನಮ್ಮ ಸ್ಥಿತಿಗತಿ ನೋಡ್ಕೊಂಡು ಬದುಕಬೇಕು ನಾವು. ತಪ್ಪಿಲ್ಲ, ಒಂದು ಗಾಡೀಲಿ ಓಡಾಡ್ತೀರ, ಫೋನ್ ತಗೊಂಡು ತಪ್ಪಿಲ್ಲ. ಬಟ್ ನಾವು ಆ ಯೋಗ್ಯತೆ ನಾವು ಸಂಪಾದಿಸೋಣ. ಅಪ್ಪ ಅಮ್ಮನಿಗೆ ಕಣ್ಣೀರು ಹಾಕಿಸಿ ಪಡ್ಕೊಳ್ಳೋದಲ್ಲ ಅದು. ದಯವಿಟ್ಟು ಒಂದು iPhone 17 ತಗೊಂಡ ತಕ್ಷಣ ನೀವು ದೊಡ್ಡ ವ್ಯಕ್ತಿ ಆಗಲ್ಲ, ಅಥವಾ ದೊಡ್ಡ ಗಾಡಿ ತಗೊಂಡ ತಕ್ಷಣ ನೀವು ದೊಡ್ಡ ವ್ಯಕ್ತಿ ಆಗಲ್ಲ, ಅಥವಾ ತುಂಬ ಕಾಸ್ಟ್ಲಿ ಬಟ್ಟೆ ವಾಚ್ ಹಾಕಿದ ತಕ್ಷಣ ದೊಡ್ಡ ವ್ಯಕ್ತಿಗಳಾಗಲ್ಲ. ನಾನು ದುಡಿಯುವ 500 ರೂಪಾಯಲ್ಲೇ ನನ್ನ ಜೀವನ ಮಾಡೋದು, ನನ್ನ ತಂದೆ ತಾಯಿನ ಖುಷಿಯಾಗಿಡೋದು ನನಗೆ ಗೊತ್ತಿದ್ರೆ ಅದು ದೊಡ್ಡ ವ್ಯಕ್ತಿಯ ಲಕ್ಷಣ.
ಅದು ಬಿಟ್ಟು ನಾನು ಹೊರಗೆ ವಾಚ್ ಧರಿಸೋದ್ರಿಂದ, ಬಟ್ಟೆ ಇಕ್ಕೋದ್ರಿಂದ, ಕೈಲೊಂದು ಐಫೋನ್ ಹಿಡ್ಕೊಂಡು ಓಡಾಡೋದ್ರಿಂದ ದೊಡ್ಡ ವ್ಯಕ್ತಿ ಆಗುವುದಿದ್ದರೆ ನಾವು ಪಾಠದಲ್ಲೆಲ್ಲ ಐಫೋನ್ ತಗೊಂಡವ್ರನ್ನೇ ಪಾಠದಲ್ಲಿ ಓದಬೇಕಿತ್ತು. ಲೋಕದಲ್ಲಿ ದೊಡ್ಡ ವ್ಯಕ್ತಿಗಳ ಗುಣವನ್ನು ಅಥವಾ ದೊಡ್ಡ ವ್ಯಕ್ತಿಗಳ ಸ್ಥಾನಮಾನವನ್ನು ಅವರ ಗುಣದಿಂದ ಅಳೆಯಲಾಗುತ್ತೆ ಹೊರತು ಅವರ ಬಹಿರಂಗದ ವೇಷದಿಂದ ಅಲ್ಲ. ಬೇಡ, ಯಾವ ಹೆತ್ತವ್ರಿಗೂ ಕಣ್ಣೀರಾಕ್ಷಿ ದುಃಖ ಕೊಟ್ಟು ಯಾವುದನ್ನು ಪಡ್ಕೊಳ್ಳೋ ಪ್ರಯತ್ನ ಬೇಡ. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ, ನಿಮ್ಮ ಮಗನಿಗೆ ಒಳ್ಳೆ ಬುದ್ಧಿ ಸಿಗಲಿ, ಒಳ್ಳೆ ಸತ್ಯದ ಅರಿವಾಗಲಿ, ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗಲಿ, ಎಲ್ಲ ಒಳ್ಳೆಯದಾಗುತ್ತವ. ಧೈರ್ಯವಾಗಿರು, ಶುಭವಾಗಲಿ, ಒಳ್ಳೆಯದಾಗುತ್ತೆ.